ವಾಪಸ್ ಭೀಷ್ಮಾಚಾರ್ಯ ಬಂದ್ರು, ಅವಳು ತಪಸ್ಸು ಮಾಡ್ತಾಳೆ ರುದ್ರದೇವನ ಅಂಬೆ. ಈ ಅಂಬೆ ಯಾರು ಅಂದ್ರೆ ಅದೇ ವರಾಂಗಿ. ತನ್ನ ಗಂಡನ ವಿರುದ್ಧವೇ ನಿಂತು ಹೋರಾಡ್ತಾಳೆ. ಯಾಕಂದ್ರೆ ಶಾಪ ಹಾಗೆ ಇದ್ದದ್ದು. ಯಾವ ಪ್ರೀತಿಯಿಂದ ನೀವು ತಪ್ಪು ಕೆಲಸ ಮಾಡಿದ್ರೋ ಅದೇ ಪ್ರೀತಿ ನಿಮ್ಮನ್ನು ಪರಸ್ಪರ ವಿರುದ್ಧವಾಗಿ ನಿಲ್ಲಿಸಲಿ, ನೀವು ಯಾವತ್ತೂ ಒಟ್ಟಾಗದಂತೆ ನಿಮ್ಮ ಬದುಕಿರ್ಲಿ ಅಂತ ಶಪಿಸಿದ್ದು. देव के आशीर्वाद से स्थूलकर्ण ने अंबा एक स्त्री को पुरुष में बदल दिया. ಶಿಖಂಡಿ ಒಂದು ಡಿಸ್ಕಷನ್ ಮಾಡಿ ಕೊನೆಗೆ ಅವಳಿಗೆ ನೆನಪಾಗುತ್ತೆ. ಏನೇ ಕಷ್ಟ ಬಂದ್ರು ನನ್ನ ನೆನಪಿಸ್ಕೋ ಅಂತ ಸತ್ಯವತಿಗೆ ಹೇಳಿದ ವ್ಯಾಸರ ಮಾತು ನೆನಪಾಗುತ್ತೆ. ವ್ಯಾಸರನ್ನು ಸ್ಮರಿಸ್ತಾಳೆ. ಇವರು ಒಬ್ಳು ಹೋದವಳು ಕಣ್ಮುಚ್ಚಿಬಿಡ್ತಾಳೆ ಆ ಸೇವೆ ಮಾಡುವ ಸಂದರ್ಭದಲ್ಲಿ. ಹಾಗಾಗಿ ಅವನು ಧೃತರಾಷ್ಟ್ರನಾಗಿ ಕುರುಡ ಹುಟ್ಟುತ್ತಾನೆ. ಎರಡನೇ ಅವಳು ಹೋಗ್ತಾಳೆ ಅಂಬಾಲಿಕೆ. ಅವಳು ಹೋದವಳು ಬಿಳಿಚ್ಕೊಂಡ್ಬಿಡ್ತಾಳೆ. ಮುಖ ಎಲ್ಲ ಬಿಳಿಚ್ಕೊಳ್ಳುತ್ತಲ್ಲ, ಆಗ ಅವಳು ಬಿಳಿಚ್ಕೊಂಡದ್ರಿಂದ ಮಗು ಬಿಳಿಚ್ಕೊಂಡೇ ಹುಟ್ಟಿತ್ತು, ಅವನೇ ಪಾಂಡು. ಈಗ ಏನ್ ಮಾಡುದು? ಎರಡೂ ಒಂಥರ ವಿಚಿತ್ರ. ಈ ಅಂಬಿಕೆ ಅಂಬಾಲಿಕೆಯರಿಗೆ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೆದರಿಕೆಯಲ್ಲಿ ಒಬ್ಳು ತನ್ನ ದಾಸಿ ಒಬ್ಬಳನ್ನು ಕಳಿಸ್ತಾರೆ. ಅವಳು ಸೇವೆ ಮಾಡ್ತಿರ್ತಾಳೆ, ಅವಳನ್ನು ಕಳಿಸ್ತಾರೆ. ಅವಳು ವೇದವ್ಯಾಸರು ಅಂದ್ರೆ ಅವಳಿಗೆ ಭಾರಿ ಭಕ್ತಿ ಶ್ರದ್ಧೆ, ಅತ್ಯಂತ ನಿಷ್ಠಳಾಗಿ ಸೇವೆ ಮಾಡ್ತಾಳೆ. ಅದರ ಫಲವಾಗಿ ಹುಟ್ಟಿದವ ವಿದುರ. ಆಯ್ತು, ವಾಪಸ್ ಭೀಷ್ಮಾಚಾರ್ಯ ಬಂದ್ರು, ಅವಳು ತಪಸ್ಸು ಮಾಡ್ತಾಳೆ ರುದ್ರದೇವನ ಅಂಬೆ. ಈ ಅಂಬೆ ಯಾರು ಅಂದ್ರೆ ಅದೇ ವರಾಂಗಿ. ತನ್ನ ಗಂಡನ ವಿರುದ್ಧವೇ ನಿಂತು ಹೋರಾಡ್ತಾಳೆ. ಯಾಕಂದ್ರೆ ಶಾಪ ಹಾಗೆ ಇದ್ದದ್ದು. ಯಾವ ಪ್ರೀತಿಯಿಂದ ನೀವು ತಪ್ಪು ಕೆಲಸ ಮಾಡಿದ್ರೋ ಅದೇ ಪ್ರೀತಿ ನಿಮ್ಮನ್ನು ಪರಸ್ಪರ ವಿರುದ್ಧವಾಗಿ ನಿಲ್ಲಿಸಲಿ, ನೀವು ಯಾವತ್ತೂ ಒಟ್ಟಾಗದಂತೆ ನಿಮ್ಮ ಬದುಕಿರ್ಲಿ ಅಂತ ಶಪಿಸಿದ್ದು ವಸಿಷ್ಠರು. ಆ ಕಾರಣದಿಂದ ಅವಳು ಶತ್ರುವಾಗಿ ತಪಸ್ಸು ಮಾಡಿ ರುದ್ರದೇವರನ್ನ ನನಗೆ ಭೀಷ್ಮನನ್ನು ಕೊಲ್ಲುವಂತಹ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ಅವರೊಂದು ಮಾಲೆ ಕೊಡ್ತಾರೆ. ಈ ಮಾಲೆಯನ್ನು ನೀನು ಯಾವ ಕ್ಷತ್ರಿಯನ ಕೊರಳಿಗೆ ಹಾಕ್ತೀಯೋ ಅವನು ಭೀಷ್ಮನನ್ನು ಕೊಲ್ತಾನೆ ಅಂತ. ಇವಳು ಆ ಕಾಲದಲ್ಲಿದ್ದ ಎಲ್ಲಾ ರಾಜರ ಹತ್ರ ಹೋಗ್ತಾಳೆ. ಯಾರಿಗೂ ಮಾಲೆ ಮೇಲೆ ನಂಬಿಕೆ, ಭೀಷ್ಮರ ಮೇಲೆ ಭಯ. ಅವರನ್ನು ನೆನೆಸಿದ್ರೆ ಟರ್ರ್ ಅಂತ ಇರ್ತಾರೆ ಎಲ್ರು. ಆಗಲ್ಲ ಅವನ ಹತ್ರ ಯುದ್ಧ ಮಾಡ್ಲಿಕ್ಕೆ ಅಂತ ದ್ರುಪದನ ಹತ್ರ ಬರ್ತಾಳೆ. ದ್ರುಪದ ಸುತರಾಮ ಆಗಲ್ಲ ಅಂತ. ಅವು ವಸ್ತುತ ಯಾಕೆ ಅಂದ್ರೆ ದ್ರುಪದನಿಗೂ ಕುರು ವಂಶಕ್ಕೂ ಒಂದು ಸಿಕ್ಕಾಪಟ್ಟೆ ಒಳಗೆ ಅಂತ ಕಲಹ ಇರುತ್ತೆ. ಅದು ಸಾವಿರ ವರ್ಷಗಳ ಘರ್ಷಣೆ. ಆದ್ರೂ ಒಪ್ಕೊಳ್ಳಲ್ಲ. ಕೊನೆಗೆ ಅವಳು ಏನ್ ಮಾಡ್ತಾಳೆ ಅಂದ್ರೆ ದ್ರುಪದನ ಹೆಬ್ಬಾಗಿಲಿನ ಚಿಲಕಕ್ಕೆ ಅದನ್ನು ಸಿಕ್ಕಿಸಿ ಹೊರಟೋಗ್ತಾಳೆ. ಮಾಲೆಯನ್ನು ಸಿಕ್ಕಿಸಿ ಹೊರಟೋಗ್ತಾಳೆ. ತಾನು ತಪಸ್ಸಿನಿಂದ ದೇಹವನ್ನು ತ್ಯಾಗ ಮಾಡ್ತಾಳೆ. ಅಲ್ಲಿ ಒಬ್ಬಳು ಮಗಳು ಹುಟ್ಟಿರ್ತಾಳೆ. ಅವಳಾಗ ಶಿಖಂಡಿನಿ. ವಸುತಾದು ಶಿಖಂಡಿ ಆಗ್ಬೇಕಿದ್ದ ಮಗು. ಮಾಲೆ ನೋಡಿ ಚೆನ್ನಾಗಿದೆ ಅಂತ ತೆಗ್ಸಿದ ಹಾಕೊಳ್ತಾಳೆ. ಅಪ್ಪನಿಗೆ ಸಿಟ್ಟು ಬರುತ್ತೆ. ನೀನ್ ಕೇಳುದಿಲ್ಲ ಹೇಳುದಿಲ್ಲ, ಬೇಡವಾದ ಕೆಲಸ ಎಲ್ಲ ಮಾಡಿ ಅನ್ಯಾಯ ಮಾಡ್ತೀವಿ, ಹೊರಟೋಗ್ ಮನೆಯಿಂದ. ನಿನ್ನನ್ನು ಇಲ್ಲಿ ಇನ್ನಿಟ್ಕೊಂಡ್ರೆ ನಾನು ಭೀಷ್ಮನ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ. ಅವನಿಗೆಲ್ಲ ಗೊತ್ತಿದೆ. ಇಷ್ಟೂ ವಿಷಯ ಭೀಷ್ಮಾಚಾರ್ಯ ಇಂಚಿಂಚಾಗಿ ಹೇಳ್ತಾರೆ ದುರ್ಯೋಧನನಿಗೆ ಮುಂದೆ ಯುದ್ಧದ ಪ್ರಸಂಗದಲ್ಲಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳ್ತಾನೆ. ನಾನು ಪ್ರತಿಯೊಂದಕ್ಕೂ ಅವಳ ಹಿಂದೆ ಚಾರರನ್ನು ಬಿಟ್ಟಿದ್ದೆ. ಅವಳು ಏನು ಮಾಡ್ತಾಳೆ, ಎಲ್ಲಿ ಹೋಗ್ತಾಳೆ, ಯಾರನ್ನು ಮಾತಾಡ್ತಾಳೆ, ಏನಾಯಿತು, ನಂಗೆ ಪ್ರತಿ ಒಂದು ಡೀಟೇಲ್ ನನಗೆ ಅವತ್ತೇ ಸಿಕ್ತಿತ್ತು. ಇನ್ಫಾರ್ಮೇಶನ್ ಇಟ್ಕೊಂಡಿದ್ದೆ ನಾನು. ಭಾರಿ ಒಂದು ದೂರದರ್ಶಿತ್ವ ಮತ್ತು ಅಂಥದ್ದೊಂದು ವ್ಯಾಪ್ತಿ ಬೇಕು. ಒಬ್ಬ ರಾಜ ಯಶಸ್ವಿಯಾಗಿ ತನ್ನ ರಾಜ್ಯಭಾರವನ್ನು ನಡೆಸಬೇಕು ಅಂದರೆ ಶತ್ರುಗಳು ಯಾರು, ಮಿತ್ರರು ಯಾರು, ಶತ್ರು ಮಿತ್ರ ಎರಡೂ ಪಕ್ಷವನ್ನು ವಹಿಸುವಂಥವ್ರು ಯಾರು, ಇಂಟರ್ನಲ್ ಯಾರು, ಮಧ್ಯಸ್ಥ ಯಾರು, ದ್ವೇಷ ಯಾರು, ಬಂಧು ಯಾರು, ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಅವಳು ದೇಹತ್ಯಾಗ ಮಾಡ್ತಾಳೆ. ಅತ್ತ ಶಿಖಂಡಿನಿ ಮುಂದೆ ಒಂದು ಗಂಧರ್ವನ ಸಹಕಾರದಿಂದ ಶಿಖಂಡಿ ಆಗ್ತಾನೆ. ಹೆಣ್ಣು ಗಂಡು ಮಿಕ್ಸ್ ಅಲ್ಲ ಶಿಖಂಡಿ ಅಂದರೆ. ಬಹಳ ಜನ ಇದೊಂದು ತಪ್ಪು ಮಾತಾಡ್ತಾರೆ. ಕೃಷ್ಣ ಗೀತೆಯಲ್ಲಿ ಶಿಖಂಡಿ ಚ ಮಹಾರಥ ಅಂತ ಪುಲ್ಲಿಂಗದ ಶಬ್ದ ಪ್ರಯೋಗ ಮಾಡ್ತಾನೆ. ಎಲ್ಲರೂ ಶಿಖಂಡಿ ಅಂದರೆ ಆಚೆ ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ಕೋತಾರೆ. ಭಾರತದಲ್ಲಿ ಇರೋ ಉಲ್ಲೇಖ ಏನಂದರೆ ಮೊದಲು ಹೆಣ್ಣಾಗಿ ಹುಟ್ಟುತ್ತಾಳೆ. ವಸ್ತುತಃ ದ್ರುಪದ ಕೇಳಿದ್ದು ರುದ್ರದೇವನ ಹತ್ರ ನಂಗೊಂದು ಗಂಡು ಮಗು ಬೇಕು ಅಂತ. ಅದರದ್ದು ಹೆಣ್ಣಾಗಿ ಹುಟ್ಟಿದಾಗ ದೇವ್ರ ಹತ್ರ ಕೇಳ್ತಾನೆ ಏನಿದು ಅಂತ. ತಾಳ್ಮೆಯಿಂದ ಇರು, ಅದಕ್ಕೆ ವ್ಯವಸ್ಥೆ ಆಗುತ್ತೆ, ನೀನೇನು ಯೋಚನೆ ಮಾಡಬೇಡ ಅಂತ. ಅದಕ್ಕೆ ಅದು 18, 20, 21 ವಯಸ್ಸು ಆಗೋ ತನಕವು ಒಂದೇ ಒಂದು ದಿವಸ ಅದಕ್ಕೆ ಹೆಣ್ಣಿನ ಡ್ರೆಸ್ ಹಾಕಲ್ಲ ಅವನು. ಹೌದಾ? ಗಂಡಿನ ಡ್ರೆಸ್ ಮಾತ್ರ ಅಲ್ಲ, ಗಂಡಿನ ಥರವೇ ಶಿಕ್ಷಣ, ಗಂಡಿನ ಥರ ಕುದುರೆ ಸವಾರಿ, ಕತ್ತಿ ವರಸೆ, ಸಂಕುಲ ಯುದ್ಧ, ರಥದಿಂದ ಜಿಗಿಯುವುದು, ರಥಕ್ಕೆ ವಾಪಸ್ ಹತ್ತುದು, ಆನೆ ಮೇಲೆ ಏರುವುದು, ಎಲ್ಲ ಅಭ್ಯಾಸ ಮಾಡಿಸಿರ್ತಾರೆ. ಫೈನ್ ಡೇ ಒಂದು ಮದುವೆ ಮಾಡಿಬಿಡ್ತಾರೆ ದಶಾರಣ ದೇಶದ ರಾಜನಿಗೂ ಕೂಡ, ರಾಜನ ಮಗನಿಗೆ. ಅಲ್ಲಿ ಹೋದ್ಮೇಲೆ ಇದು ಹೆಣ್ಣು ಅಂತ ದಾದಿಯರು ಹೇಳ್ತಾರೆ. ದಶಾರಣ ದೇಶದವನು
ದೃಪದನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಮೋಸ ಮಾಡಿದ್ರಿ ನೀವು ಅಂತ. ಹೆಣ್ಣಿನ ಕೊಟ್ಟು ಮದುವೆ ಮಾಡೋದು ಅಂದ್ರೆ ಏನರ್ಥ? ಇವನ್ ಈ ಶಿಖಂಡಿನಿಗೆ ತಲೆ ಬಿಸಿ ಆಗುತ್ತೆ. ಏನು ಮಾಡೋದು ಈಗ? ಒಂದು ಕಡೆಯಿಂದ ಅಪ್ಪನ ಮೇಲೆ ತೀವ್ರವಾದ ವಿರೋಧ ಈ ರಾಜರಿಂದ ಉಂಟಾದರೆ ಎಲ್ಲರೂ ಸೇರ್ತಾರೆ ಈಗ ಅಪ್ಪನ ವಿರುದ್ಧ. ನನ್ನಿಂದಾಗಿ ಹೀಗಾಯ್ತಲ್ಲ ಅಂತ ಹತ್ಕೊಂಡು ಒಂದು ಉದ್ಯಾನದಲ್ಲಿ ಕೂತು ಅಳ್ತಾ ಇದ್ರೆ ಒಬ್ಬ ಗಂಧರ್ವ ಬಂದು ಏನಾಯಿತು ಕೇಳ್ತಾನೆ. ಸ್ಥೂಣಾಕರಣ ಅಂತ, ಹೀಗೀಗಾಯಿತು ಅಂತ ಎಲ್ಲ ಘಟನೆ ಹೇಳ್ತಾಳೆ. ಯೋಚನೆ ಮಾಡಬೇಡ, ನಿನಗೆ ನನ್ನ ಶರೀರ ಕೊಡ್ತೇನೆ, ಅಲ್ಲಿ ತನಕ ನಿನ್ನ ಶರೀರ ನಾನು ಇಟ್ಕೊಂಡಿರ್ತೇನೆ, ಅಲ್ಲಿ ನಿನ್ನ ಗಂಡು ಅಂತ ಪ್ರೂವ್ ಆದಮೇಲೆ ಶರೀರ ನಾನು ತಗೊಳ್ತೇನೆ ಅಂತ ಹೇಳಿ ಕಳಿಸ್ತಾನೆ. ಗ್ರಹಚಾರಕ್ಕೆ ಏನಾಗುತ್ತೆ ಅಂದರೆ, ಕಳಿಸ್ಕೊಟ್ಟ ಮೇಲೆ ಕುಬೇರ ಕುಬೇರನ ಅನುಚರ ಅವನು ಗಂಧರ್ವ ಮಾತಾಡಿಸ್ಬೇಕು ಅಂತ ಅಲ್ಲಿಗೆ ಬಂದರೆ ಇವನು ಹೊರಗೆ ಬರಲಿಲ್ಲ, ಹೆಣ್ಣಾಗಿ ಒಳಗೆ ಹೋಗಿ ನಾಚಿಕೆಯಲ್ಲಿ ಕೂತು ಬಿಟ್ಟಿದ್ದಾನೆ. ಎಷ್ಟೊತ್ತಾದರೂ ಕಾದಿದ್ರು ಬರದೇ ಇದ್ದಾಗ ಕೊನೆಗೆ ಅನುಚಾರರು ಹೇಳ್ತಾರೆ, ಇಲ್ಲ ಹೀಗೆ ಹೆಣ್ಣಾಗಿ ಕೂತು ಬಿಟ್ಟಿದ್ದಾನೆ, ಕೆಲಸ ಮಾಡು ಅಂದರೆ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಕೂತಿದ್ಯಾ ಅಂತ ಹೇಳಿ ನಿನಗೆ ಯಾರಿಗೆ ಆ ಶರೀರ ಕೊಟ್ಟಿದ್ಯೋ ಆ ಶರೀರ ಸಾಯುವ ತನಕ ನಿನಗೆ ಆ ಶರೀರ ವಾಪಸ್ ಸಿಗದೇ ಇರಲಿ ಅಂತ ಶಾಪಿಸ್ತಾರೆ. ಇವನು ಅಲ್ಲಿ ಹೋಗ್ತಾನೆ, ನೋಡಿ ದಾದಿಯರು ನೋಡಿದ್ರೆ ಗಂಡು ಅಂತ ತೀರ್ಮಾನ ಆಗುತ್ತೆ. ದಶಾರ್ಣ ದೇಶದ ನಾನು ಮಾಡಿದ್ದು ತಪ್ಪು, ಏನೋ ಯಾರದ್ದೋ ಮಾತು ಕೇಳಿ ನಿಮ್ಮ ಮೇಲೆ ಯುದ್ಧಕ್ಕೆ ಬಂದೆ, ಕ್ಷಮಿಸಿ ಅಂತ ಮತ್ತೆ ಸಂಧಿಯಾಗಿ ಹೊರಟು ಹೋಗ್ತಾರೆ. ಈ ಶಿಖಂಡಿ ವಾಪಸ್ ಬರ್ತಾನೆ. ಈಗ ಶಿಖಂಡಿ ಅಂದ್ರೆ ಅರ್ಥ ಏನು ಗೊತ್ತಾ? ಶಿಖಂಡ ಅಂದ್ರೆ ನವಿಲುಗರಿ, ಶಿಖಂಡ ಉಳ್ಳವನು ಶಿಖಂಡಿ ಅಷ್ಟೇ. ಎಲ್ಲೆಲ್ಲಿಗೋ ನಾವು ಶಬ್ದದ ಆ ಮಥಿತಾರ್ಥವನ್ನ ತಿಳಿಯದೆ ಏನೋ ಅರ್ಥ ಮಾಡ್ಕೊಂಡು ಕೊಡ್ತೇವೆ. ಶಿಖಂಡಿ ಅಂತ ತಿಳಿದಿದ್ದಾರೆ, ಅರ್ಥ ಅಲ್ಲ. ಶಿಖಂಡಿ ಅಂದ್ರೆ ಗಂಡು ಹೆಣ್ಣು ಮಿಕ್ಸ್ ಅಲ್ಲ. ಶಿಖಂಡಿನಿ ಅಂತ ಅವಳ ಹೆಸರು ಮೊದಲು, ಆಮೇಲೆ ಶಿಖಂಡಿ ಅಂತ ಪುಲ್ಲಿಂಗದ ಹೆಸರು. ಅದು ಗಂಡಿನ ಸ್ವಭಾವವನ್ನ, ಶಿಕ್ಷಣವನ್ನ, ವಿದ್ಯೆಯನ್ನ ಪಡೆದ ಮೇಲೆ ಶಿಖಂಡಿ ಅಂತ ಆದ. ಅಂದ್ರೆ ನಮ್ಗೊಂದು ಇದರಲ್ಲಿ ಗಮನಿಸಬೇಕಾದ ಅಂಶ ಅಥವಾ ಅದನ್ನ ಆದರ್ಶವಾಗಿ ತಗೊಳ್ಬೇಕಾದ್ದೇನು ಅಂದ್ರೆ, ರುದ್ರದೇವರು ವರ ಕೊಟ್ಟಿದ್ದಾರೆ ಅಂದಲ್ಲಿ ಸುಳ್ಳಾಗಲ್ಲ. 1 ವರ್ಷ ಅಲ್ಲರಿ ಕಾದದ್ದವನು, 2 ದಶಕಗಳ ಕಾಲ ಆ ಹೆಣ್ಣು ಗಂಡಾಗತ್ತೆ ಅಂತ. ಅಂದ್ರೆ ಆಗೋ ಕಾಲಕ್ಕಾಗತ್ತೆ, ಮತ್ತೆ ಅವ್ರು ಹೇಳಿದ ಮಾತು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಅವರು ವರ ಕೊಟ್ಟಿದ್ದು ಗಂಡಾಗ್ಲಿ ಅಂತ, ಹುಟ್ಟಿದ್ದು ಹೆಣ್ಣಾಗಿ, ಹೆಣ್ಣು ಹೇಗೆ ಚಿಂತೆ ಮಾಡ್ತೀನಿ ಅಂತ ಹೇಳಿದ್ದನ್ನ ಅಷ್ಟೂ ದಿವಸ ಹುಡ್ಕೊಂಡು ಕಾಯ್ತಾ ಇರ್ತಾನ, ಏನಾದ್ರೂ ಒಂದು ಆಗುತ್ತೆ ಅಂತ. ಅದು ಆಯ್ತು. ಕೊನೆಗೆ ಶಿವನ ಮಾತು ತಪ್ಪಲ್ಲ, ಸುಳ್ಳಾಗಲ್ಲ, ಯಾವತ್ತಿಗೂ ಸುಳ್ಳ. ಇಂಥದ್ದೊಂದು 3-4 ಪ್ರಸಂಗ ಬರುತ್ತೆ ಇದೇ ಆಚೆ ಈಚೆ ಪ್ರಕರಣದಲ್ಲಿ. ಕೊನೆಗೆ ವಾಪಸ್ಸು ಶರೀರ ಕೊಡ್ಲಿಕ್ಕೆ ಅಂತ ಬಂದ್ರೆ ಅವನು ಹೇಳ್ತಾನೆ, ನಿನ್ನ ಮೇಲೆ ನಂಗೆ ತುಂಬಾ ಖುಷಿಯಾಗಿದೆ. ಅವನು ಶಾಪದ್ದೆಲ್ಲ ಹೇಳಲ್ಲ, ಖುಷಿಯಾಗಿದೆ, ನೀನು ಎಷ್ಟು ತನಕ ಬೇಕೋ ಅಷ್ಟೊತ್ತಿ ಈ ಶರೀರ ಇಟ್ಕೋ ಹೋಗ್ ಅಂತ ಕಳಿಸ್ಬಿಡ್ತಾನೆ. ಇಲ್ಲೊಂದು ಸಣ್ಣ ಪ್ರಶ್ನೆ ಬರುತ್ತೆ ನಮಗೆ, ಉಪಕಾರ ಮಾಡಿದ್ದಕ್ಕೆ ಕುಬೇರ ಯಾಕೆ ಶಾಪ ಕೊಟ್ಟ? ಆದರೆ ಅದರ ಸೂಕ್ಷ್ಮ ಏನು ಹೇಳ್ತಾರೆ ಅಂದರೆ, ಅವನಿಗೊಂದು ಕುತೂಹಲ ಇತ್ತು, ಹೆಣ್ಣಿನ ಶರೀರದಲ್ಲಿ ಏನೇನಾಗತ್ತೆ, ಅದರ ಸೌಖ್ಯ ಏನು, ಗಂಧರ್ವನಿಗೆ ಅಂಥದ್ದೊಂದು ಕೆಟ್ಟ ಕುತೂಹಲ ಇತ್ತು. ಉಪಕಾರ ಮಾಡಿದ್ದು ಹೌದು, ಅಲ್ಲ ಅಂತಲ್ಲ, ಆದ್ರೆ ಒಂದು ಸ್ವಾರ್ಥ ಇತ್ತು. ಸ್ವಾರ್ಥದ ತಿಳುವಳಿಕೆಯನ್ನ ಕುಬೇರ ಗಮನಿಸಿ ಅವನನ್ನು ಶಪಿಸಿದ. ಒಟ್ಟಂತೂ ಶಿಖಂಡಿ ವಾಪಸ್ಸು ಬಂದ. ಇತ್ತ ವಿಚಿತ್ರ ವೀರ್ಯನು ಕೂಡ ರೋಗದಿಂದ ಸಾಯ್ತಾನೆ. ಅವನಿಗೆ ಮಕ್ಕಳಾಗುವ ಮುಂಚೆನೆ ಅಂಬಿಕೆ ಅಂಬಾಲಿಕೆಯರನ್ನ ವಿವಾಹವಾಗಿಯೂ ಕೂಡ ಮಕ್ಕಳಾಗದೆ ಸಾಯ್ತಾನೆ. ಚಿಂತೆ ಹತ್ಕೊಳ್ತು. ಮತ್ತೆ ಈಗ ಮದುವೆ ಮಾಡಲಿಕ್ಕೋಸ್ಕರ ಅಲ್ಲಿಂದ 2 ಹುಡುಗಿಯರನ್ನು ಕರೆಸಿ ಇವನೇ ಸತ್ತು ಹೋದರೆ ಇನ್ನೇನು ಮಾಡೋದು ವಂಶದ ಅಭಿವೃದ್ಧಿಗೆ? ಅವಳು ತುಂಬ ಒತ್ತಾಯ ಮಾಡ್ತಾಳೆ, ಈಗ ನೀನು ಮಾತು ಕೊಟ್ಟದ್ದು ಎಲ್ಲ ಯೋಚನೆ ಮಾಡಬೇಡ, ಯಾಕಂದರೆ ಹಿರಿಯ ಅಣ್ಣ ಅವನು ಈಗ ಏನಾದರೂ ಮಾಡಿ ಈ ಮಕ್ಕಳನ್ನು ಸಂಪಾದನೆ ಮಾಡಲೇಬೇಕು, ನೀನೇ ಕರ್ಕೊಂಡು ಬಂದದ್ದು. ಭೀಷ್ಮರಿಗೆ ಒತ್ತಾಯ ಮಾಡ್ತಾಳೆ ಸತ್ಯವತಿ. ನಾನು ಯಾವ ಕಾರಣಕ್ಕೆ, ನಾನು ಗುರುಗಳನ್ನೇ ಎದುರು ಹಾಕೊಂಡು ಕೂತವನು ವಿಷಯಕ್ಕೆ. ಪರಶುರಾಮ ದೇವರ ಹತ್ರನೇ ನಾನು ನನ್ನ ಮಾತನ್ನು ತಪ್ಸಲ್ಲ ಅಂತ ಕೂತಿದ್ದೇನೆ, ನನಗೆ ಮಾತ್ರ ಇದನ್ನು ಒತ್ತಾಯ ಮಾಡಬೇಡ. ತುಂಬ ಡಿಸ್ಕಷನ್ ಆಗುತ್ತೆ. ಧರ್ಮ ಅಂತ ಅವಳು ಹೇಳ್ತಾಳೆ, ಅಧರ್ಮ ಅಂತ ಇವನು ಹೇಳ್ತಾನೆ, ಇದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿ. ಆ ವ್ಯವಸ್ಥೆ ಯಾವುದು ಹೇಳಿ ನೋ ಮ್ಯಾರೇಜ್ ಅಷ್ಟೇ. ನೀವೇನೇ ಹೇಳಿದ್ರು ನಂದು ನೋ ಮ್ಯಾರೇಜ್. ಕೊನೆಗೆ ಒಂದು ಡಿಸ್ಕಷನ್ ಮಾಡಿ ಕೊನೆಗೆ ಅವಳಿಗೆ ನೆನಪಾಗುತ್ತೆ, ಏನೇ ಕಷ್ಟ ಬಂದರೂ ನನ್ನ ನೆನಪಿಸ್ಕೋ ಅಂತ ಸತ್ಯವತಿಗೆ ಹೇಳಿದ ವ್ಯಾಸರ ಮಾತು ನೆನಪಾಗುತ್ತೆ. ವ್ಯಾಸರನ್ನು ಸ್ಮರಿಸ್ತಾಳೆ. ವ್ಯಾಸರು ಬರ್ತಾರೆ. ಬಂದಾಗ ಏನು ಅಂತ ಕೇಳ್ತಾರೆ. ಹೀಗೀಗಾಗಿದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸರಿ, ಅದೇನು ತೊಂದರೆ ಇಲ್ಲ, ನೀವು ನಿಯೋಗ ಪದ್ಧತಿ ಅಂತ ಆಗ ರೂಢಿಯಲ್ಲಿತ್ತು. ಅದು ಪೂರ್ವಾಪರ ಚೆನ್ನಾಗಿ ಗೊತ್ತಿದ್ದು, ಮುಂದೇನಾಗುತ್ತೆ ಹೇಗಾಗಬೇಕು ಅಂತ ಗೊತ್ತಿದ್ದಾಗ ಇದಕ್ಕೆಲ್ಲ ಅರ್ಥ ಇರ್ತಿತ್ತು.
ಈಗ ಅವ್ರ ಬಗ್ಗೆನೇ ಅವ್ರಿಗೆ ಸರಿ ಗೊತ್ತಿರುವುದಿಲ್ಲ, ಕೇವಲ ತತ್ಕಾಲದ ಸೌಖ್ಯವನ್ನ ಮಾತ್ರ, ಅದು ದೇಹದ ಸೌಖ್ಯ ಮಾತ್ರ ಗಮನಿಸುವುದಾದ್ರಿಂದ ಜೀವಕ್ಕೇನು ಸಂಬಂಧ, ಈ ಜೀವದಿಂದ ಹುಟ್ಟುವ ಜೀವಿಗಳಿಗೆ ಇದಕ್ಕೇನು ಅನುಬಂಧ, ಇದು ಯಾವುದು ಈಗ ನಮಗೆ ಅಂದಾಜಿಲ್ಲ. ಅದನ್ನ ನಾವು ಇದನ್ನು ಇವತ್ತು ಸಮರ್ಥಿಸ್ಲಿಕ್ಕಾಗಲ್ಲ. ಆ ಕಾಲದಲ್ಲಿ ವೇದವ್ಯಾಸರು ಹೇಳ್ತಾರೆ, ಕಠಿಣವಾದ ನಿಯಮಗಳನ್ನು ಹೇಳ್ತಾರೆ. ಹೀಗೆ ಬಂದರೆ ನಾನು ಅವರಿಗೆ ಸತ್ಸಂತತಿಯನ್ನು ಒದಗಿಸ್ಲಿಕ್ಕೆ ಸಾಧ್ಯ ಇದೆ ಅಂತ. ಅವರನ್ನು ನೋಡಿದ್ರೇ ಭಯ ಆಗುವ ಹಾಗಿರ್ತಾರೆ ಅವರು ವೇದವ್ಯಾಸರು. ಇವರು ಒಬ್ಳು ಹೋದವಳು ಕಣ್ಮುಚ್ಚಿಬಿಡ್ತಾಳೆ ಆ ಸೇವೆ ಮಾಡುವ ಸಂದರ್ಭದಲ್ಲಿ. ಹಾಗಾಗಿ ಅವನು ಧೃತರಾಷ್ಟ್ರನಾಗಿ ಕುರುಡ ಹುಟ್ಟುತ್ತಾನೆ. ಎರಡನೇವಳು ಹೋಗ್ತಾಳೆ ಅಂಬಾಲಿಕೆ. ಅವಳು ಹೋದವಳು ಬೀಳ್ಚ್ಕೊಂಡ್ಬಿಡ್ತಾಳೆ, ಮೈಯೆಲ್ಲ ಒಂಥರ ರಕ್ತ ಒಳಗೆ ಹೀರ್ಕೊಂಡು, ಏನಿಲ್ಲ ಅಂದರೆ ಈ ಪಾಂಡು ಅಂತ ಅದಕ್ಕೆ ಹುಟ್ಟಿದ್ದವನು. ಈಗ ತುಂಬ ಭಯಾನಕವಾದ ಏನೋ ಪ್ರಸಂಗ ನೋಡಿದಾಗ ಮುಖ ಎಲ್ಲ ಬೀಳ್ಚ್ಕೊಳ್ಳುತ್ತಲ್ಲ, ಹಾಗೆ ಅವಳು ಬೀಳ್ಚ್ಕೊಂಡದ್ರಿಂದ ಮಗು ಬೀಳ್ಚ್ಕೊಂಡೇ ಹುಟ್ಟಿತ್ತು, ಅವನೇ ಪಾಂಡು. ಅಂದರೆ ಮೈ ಎಲ್ಲ ಒಂಥರ ಬಿಳಿ ಸರಿ, ಹಿಮೋಗ್ಲೋಬಿನ್ ಇಲ್ದೆ. ಈಗ ಏನು ಮಾಡೋದು? ಎರಡೂ ಒಂಥರ ವಿಚಿತ್ರ, ಅಶಕ್ತ, ಅಂಗವೈಕಲ್ಯದ ಹಾಗೆ ಕಾಣಿಸ್ತಿದ್ಯಲ್ವಾ ಅಂತ ಇನ್ನೊಂದು ಸರ್ತಿ ಯಾರಾದರೂ ಒಬ್ಬರನ್ನು ದಯವಿಟ್ಟು ನೀನು ಮತ್ತೆ ಈ ಸಂತತಿಗೆ ಒತ್ತಾಯಪಡಿಸ್ಬೇಕು ಅಂತ. ನಾನು ಯಾರನ್ನು ಕೇಳಲ್ಲ, ಅವರಾಗಿ ಬಂದರೆ ನೋಡ್ತೇನೆ. ಯಾರು? ವೇದವ್ಯಾಸರು ಹೇಳ್ತಾರೆ. ಈ ಅಂಬಿಕೆ ಅಂಬಾಲಿಕೆಯರಿಗೆ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ, ಹೆದರಿಕೆಯಲ್ಲಿ ಒಬ್ಬಳು ಒಂಥರ ಬಿಳಿಸ್ಕೊಂಡ ಭಯಕ್ಕೆ ತನ್ನ ದಾಸಿಯೊಬ್ಬಳನ್ನು ಕಳಿಸ್ತಾರೆ. ಅಂದರೆ ಅದು ಧೃತರಾಷ್ಟ್ರನಿಗೆ ಇನ್ನೊಬ್ಳು ಹೆಂಡತಿಯವಳು, ಬೇರೆ ಕಡೆಯಿಂದ ದಾಸಿಯಾಗಿ ಬಂದವಳು. ಅವಳು ಸೇವೆ ಮಾಡ್ತಿರ್ತಾಳೆ, ಅವಳನ್ನು ಕಳಿಸ್ತಾರೆ. ಅವಳು ವೇದವ್ಯಾಸರು ಅಂದರೆ ಅವಳಿಗೆ ಭಾರೀ ಭಕ್ತಿ ಶ್ರದ್ಧೆ, ಅತ್ಯಂತ ನಿಷ್ಠಳಾಗಿ ಸೇವೆ ಮಾಡ್ತಾಳೆ. ಅದರ ಫಲವಾಗಿ ಹುಟ್ಟಿದವ ವಿದುರ. ಹಾಗಾಗಿ ವಿದುರ ಒಂಥರ ಪರ್ಫೆಕ್ಟ್. ಮೂರೂ ಜನಕ್ಕೆ ಅಪ್ಪ ವೇದವ್ಯಾಸರೇ. ಆದರೆ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಫಲ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಈ ಮೂರು ವ್ಯಕ್ತಿಗಳೇ ಸಾಕ್ಷಿ. ಮೂವರಿಗೂ ಧೃತರಾಷ್ಟ್ರ, ಪಾಂಡು, ವಿದುರ ಮೂವರಿಗೂ ಒಳ್ಳೆ ಶಿಕ್ಷಣದ ವ್ಯವಸ್ಥೆ ಆಗುತ್ತೆ. ಅಷ್ಟರಲ್ಲಿ ಏನಾಗಿರುತ್ತೆ ಅಂದರೆ, ಒಂದು ಸರ್ತಿ ಶಂತನು ಬೇಟೆಗೆ ಹೋದಾಗ ಒಂದು ಹಕ್ಕಿಗಳ ಗುಂಪಿನಲ್ಲಿ 1-2 ಮಕ್ಕಳನ್ನು ಸುರಕ್ಷಿತವಾಗಿರುವುದನ್ನು ನೋಡ್ತಾರೆ. ಅದರ ಮೇಲೆ ಒಂಥರ ಪಾಪ ಅಂತ ಅನಿಸುತ್ತೆ, ಅಯ್ಯೋ ಈಗ ಮಗು ಬಿದ್ದು ಬಿಟ್ಟಿದೆಯಲ್ಲ ಅಂತ. ಅದನ್ನು ಎರಡನ್ನೂ ಎತ್ತಿಕೊಂಡು ತನ್ನ ಅರಮನೆಯಲ್ಲಿ ಸಾಕಿ ದೊಡ್ಡವರನ್ನಾಗಿಸಿರ್ತಾನೆ. ಅವರೇ ಕೃಪಾ ಮತ್ತು ಕೃಪಿ. ಈ ಕೃಪಾಚಾರ್ಯರಿಗೆ ಮತ್ತು ಪಾಂಡು, ಧೃತರಾಷ್ಟ್ರ, ವಿದುರರಿಗೆ ಬೇಕಾದ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಿರ್ತಾನೆ. ಯಾಕಂದರೆ ಅವನು ಅಲ್ಲೇ ಬೆಳೆದು, ಅವನು ಕೃಪಾಚಾರ್ಯರು ಅಂದರೆ ಚಿರಜೀವಿಗಳಲ್ಲಿ ಒಬ್ಬರು. ಅವರು ಒಳ್ಳೆಯ ಅಭ್ಯಾಸ್ತರು, ಶಸ್ತ್ರಶಾಸ್ತ್ರಗಳ ಅಭ್ಯಾಸ ಮಾಡಿಸ್ತಾರೆ. ಪರಶುರಾಮ ಶಿಷ್ಯಂದ್ರ ಅವರು. ಹೌದು. ಪಾಂಡು ಮತ್ತು ಧೃತರಾಷ್ಟ್ರ, ವಿದುರನು ಸೇಮ್. ಯುದ್ಧದ ಕಲೆ ಮತ್ತು ಶಾಸ್ತ್ರದ ಕಲೆಯಲ್ಲಿ 3 ಜನ ಪಂಟ್ರೆ. ನಮಗೆ ಧೃತರಾಷ್ಟ್ರನ ಬಗ್ಗೆ ಒಂದು ವಿಚಿತ್ರ ಅಂತ ಅನ್ಸುತ್ತೆ, ಕಣ್ಣಿಲ್ಲ ಅಂದ್ರೆ ಹೆಂಗೆ ಅಂತ. ಅವನಿಗೆ ಶಬ್ದವೇದಿ ಚೆನ್ನಾಗಿ ಗೊತ್ತಿತ್ತು. ಒಂದು ಇಂದ್ರಿಯ ಇಲ್ಲ ಅಂದ್ರೆ ಒಬ್ಬ ಮನುಷ್ಯನಿಗೆ ಕೇಳುಡಿತಿದ್ನ. ಇನ್ನೊಂದು ಇಂದ್ರಿಯ ಬಹಳ ಚುರುಕು. ಆದ್ರೆ ಏನು ಅಂದ್ರೆ, ಪ್ರಜೆಗಳ ಮಧ್ಯಕ್ಕೆ ಬರುವಾಗ ಒಂದು ಕಣ್ಣಿಲ್ಲ ಅನ್ನೋದ್ರೆ ಅವನಿಗೊಂಥರ ಡಿಗ್ರೇಡ್, ಹಿಂದೆ ಸರಿಯುವ ಹಾಗಾಗುತ್ತೆ ಅಧಿಕಾರವನ್ನು ನಡೆಸುವ ವಿಷಯದಲ್ಲಿ. ಹಾಗಾಗಿ ಪಾಂಡುವೆ ಯುವರಾಜನಾಗಿ ಮೊದಲು ಕಾರ್ಯನಿರ್ವಹಿಸಿ, ಆಮೇಲೆ ರಾಜನಾಗಿ ದಿಗ್ವಿಜಯಗಳನ್ನು ಮಾಡಿ ಅನೇಕ ದಿಕ್ಕುಗಳಿಂದ ಸಂಪತ್ತನ್ನು ಕ್ರೋಢೀಕರಣ ಮಾಡಿ ಹಸ್ತಿನಾವತಿಗೆ ತಂದು ಹಾಕ್ತಾನೆ. ಅಂದರೆ ಆ ಟೈಮಲ್ಲಿ 3 ಜನಕ್ಕೂ ನನಗೆ ಅಂತಸ್ತು ಬರಬೇಕು, ನಾನೇ ಆ ಸ್ಥಾನದ ಆಳ್ವಿಕೆ ಆಗಬೇಕು ರೇಸಲ್ಲಿ ಇರಲೇ ಇಲ್ಲ. ಅಲ್ಲ, ಯಾವತ್ತು ಆ ಫೀಲು ಬರಲಿಲ್ಲ. ಯಾಕೆಂದ್ರೆ ಅವರಿಬ್ಬರಲ್ಲೂ ತುಂಬಾ ಅನ್ಯೋನ್ಯತೆ ಇತ್ತು. ಪಾಂಡು ಧೃತರಾಷ್ಟ್ರನಿಗೆ. ವಿದುರ ಅಂತೂ ಅವನು ತುಂಬಾ ಈ ಸಂಪತ್ತಿನ ವಿಷಯದಲ್ಲಿ ಲೆಕ್ಕಕ್ಕೆ ಅವನು ತಗೊಳ್ತಿರ್ಲಿಲ್ಲ ಅದನ್ನೆಲ್ಲ. ಅಂದ್ರೆ ಧೃತರಾಷ್ಟ್ರನಿಗೂ ಇರಲಿಲ್ಲ. ಯಾವಾಗ ಒಂದು ಪ್ರಸಂಗ ಬಂತು, ಏನಂದ್ರೆ ಬೇಟೆಗೆ ಹೋದ ಸಂದರ್ಭದಲ್ಲಿ ಜಿಂಕೆ ರೂಪದಲ್ಲಿ ತಮ್ಮ ಪಾಡಿಗೆ ತಾವು ಸಂತೋಷವಾಗಿದ್ದಂತಹ ಋಷಿ ದಂಪತಿಗಳನ್ನು ಕೊಲ್ತಾನೆ ಬಾಣದಿಂದ ಹೊಡೆದು. ಯಾರು? ಪಾಂಡು. ನೀನು ಕೂಡ ಇಂಥದ್ದೇ ಒಂದು ಮೈ ಮರೆತ ಸಂತೋಷದ ಹೊತ್ತಿಗೆ ಯಾವಾಗ ಜಾರ್ತಿಯೋ ಆಗ ನಿನಗೂ ಮರಣ ಅಂತ ಅವನಿಗೆ ಶಾಪ ಕೊಡ್ತಾರೆ. ಮರಣ ಅಂತ. ಯಾಕಂದ್ರೆ ಅವ್ರು ಸಾಯ್ತಾರೆ, ಇಬ್ರು ಸಾಯ್ತಾರೆ, ಗಂಡು ಹೆಣ್ಣು ಇಬ್ಬರಿಗೂ ಅದು ಬಾಣ ತಾಗಿ ಸಾಯ್ತಾರೆ. ಅಂದ್ರೆ ಇನ್ನೂ ಮದುವೆ ಆಗಿರಲ್ಲ ಈ ಶಾಪ ಕೊಟ್ಟಾಗ. ಯಾರಿಗೆ? ಪಾಂಡುವಿಗೆ. ಪಾಂಡುವಿಗೆ ಮದುವೆ ಆಗಿರುತ್ತೆ, ಕುಂತಿ ಜೊತೆಗೆ ವಿವಾಹವಾಗಿರುತ್ತೆ. ಜಸ್ಟ್ ಅದು ಕೂಡ ಅದು ತುಂಬಾ ಚೆನ್ನಾಗಿರೋದೇನು ಅಂದ್ರೆ, ಭೀಷ್ಮಾಚಾರ್ಯರ ಜೊತೆಗೆ ವಿದುರ ಹೋಗಿ ಹುಡ್ಕೊಂಡು ಬಂದು ವಿವಾಹ ಮಾಡಿರ್ತಾನೆ ಕುಂತಿ ಜೊತೆಗೆ ಮತ್ತು ಮಾದ್ರಿಯ ಜೊತೆಗೆ. ಕುಂತಿ ದೇಶದವಳು,
ಮಾದ್ರಿ ಮದ್ರ ದೇಶದವಳು, ಮದ್ರ ಅಂದ್ರೆ ಪಂಜಾಬ್. ಆಮೇಲೆ ಧೃತರಾಷ್ಟ್ರನಿಗೆ ಕೇಕೆಯ ದೇಶಕ್ಕೆ, ಗಾಂಧಾರಕ್ಕೆ ಹೋಗಿ, ಕಂದಹಾರ ಇವತ್ತಿನದ್ದು, ಅಲ್ಲಿಂದ ಗಾಂಧಾರಿಯನ್ನು ಕರ್ಕೊಂಡ್ ಬರ್ತಾರೆ. ಅವಳ ಜೊತೆಗೆ 10 ಜನ ತಂಗಿಯರು ಬರ್ತಾರೆ. ಅದರಲ್ಲೂ ಎಕ್ಸ್ಟ್ರಾ ಲಗೇಜ್ ಬಂದದ್ದು ಶಕುನಿ. ಅವನು ಇಲ್ಲೇ ಇದ್ದು ಬಿಡ್ತಾನೆ. ಮಾಮ ಅವನು ಇಲ್ಲೇ ಇದ್ದು ಬಿಡ್ತಾನೆ. ಒಟ್ಟಂತೂ ತಿನ್ಕೊಂಡು ಉಣ್ಕೊಂಡಿರ್ಲಿಕ್ಕೆ ಏನ್ ಕಷ್ಟ, ಅಕ್ಕನ ಮನೆ ಅಷ್ಟೇ. ಎಲ್ಲಿ ಆದ್ರೆ ಹೇಗಾದ್ರೂ ಇದ್ರೆ ಸರಿ. ಮನೆ ತಂಗಿ ಮನೆ, ತಂಗಿ. ಕೊನೆಗೆ ವಿದುರ ಅವನಿಗೂ ಒಂದು ಈ ಕುಂತಿಯ ತಂಗಿ ಒಬ್ಳಿರ್ತಾಳೆ ಆರುಣಿ ಅಂತ, ಅವಳನ್ನ ವಿವಾಹ ಮಾಡುವ ವ್ಯವಸ್ಥೆ ಭೀಷ್ಮಾಚಾರ ಮಾಡ್ತಾರೆ. ಹೀಗೆ 3 ವಿವಾಹ ಆಗಿರುತ್ತೆ. ಈ ವಿವಾಹ ಆದ ಬಳಿಕ ಕಿಂದಮ ಅಂತ ಆ ಋಷಿಯ ಶಾಪದಿಂದ ಪಾಂಡುವಿಗೆ ವೈರಾಗ್ಯ ಬರುತ್ತೆ. ಅವನು ಕಾಡಿಗೆ ಹೊರಟೋಗ್ತಾನೆ. ಎಲ್ಲ ವಸ್ತುತಃ ಕುರುಡನಾದವನಿಗೆ ಅಧಿಕಾರ ಇಲ್ಲ. ಆದರೆ ಭೀಷ್ಮಾಚಾರ್ಯ ಏನ್ ಹೇಳ್ತಾರೆ, ಇನ್ನು ಯಾರನ್ನು ನಾವು ಇನ್ನೊಬ್ಬರನ್ನು ಹುಡುಕಿ ತರಲಿಕ್ಕೆ ಆಗುದಿಲ್ಲ. ಅಲ್ಲ, ಇದು ವಿದುರ ಇದ್ನಲ್ಲ ಅಂತ. ವಿದುರ ಇದ್ರೂ ಕೂಡ ಅದು ದಾಸಿ ಪುತ್ರ ಅನ್ನೋ ಕಾರಣಕ್ಕೆ ಅವಳು ಪಟ್ಟಮಹಿಷಿ ಅಲ್ಲ. ಪ್ರೋಟೋಕಾಲ್ ಪ್ರಕಾರ ನಡೆಯಲ್ಲ. ಅದನ್ನ ವಿದುರನು ಬಯಸ್ತಿರ್ಲಿಲ್ಲ. ನೀವೇನಾದ್ರೂ ಕೇಳಿದ್ರೆ ನನಗೆ ಈ ರಾಜ್ಯಾಧಿಕಾರ ಬಿಡಬೇಕಾದ್ರೆ ನಿಮ್ಗೆ ಏನೋ ಜೊತೆಗೆ ಸಪೋರ್ಟಿಗೆ ಇರ್ತೇನೆ ಅಂತ. ಕೊನೆಗೆ ಧೃತರಾಷ್ಟ್ರನನ್ನ ಮುಂದೆ ಇಟ್ಟು ಭೀಷ್ಮಾಚಾರ್ಯರೇ, ಈಗ ವಿದುರನ ನೀತಿಗಳನ್ನು ನಾವು ಕೇಳಿದ್ದೀವಿ. ಹೌದು, ಪರ್ಫೆಕ್ಟ್ ನೀತಿಗಳು ವಿದುರನದ್ದು. ಈಗ ಇದೇ ಧೃತರಾಷ್ಟ್ರನಿಗೆ ಪಟ್ಟ ಕಟ್ಟಬೇಕಾದ್ರೆ ವಿದುರ ನೀತಿ ಬಗ್ಗೆ ಮಾತಾಡಲಿಲ್ವಾ ಅಂತ. ಅಂಗವಿಕಲ ಇದೆ, ಹೆಂಗೆ ಕಟ್ತೀರಿ ನೀವು ಅಂತ ಪ್ರಶ್ನೆ ಮಾಡಲಿಲ್ವಾ ವಿದುರ? ಅಷ್ಟೇ ನೀತಿಗಳನ್ನು ಮಾತಾಡೋ ವಿದುರ ಇದನ್ನು ಕೇಳಿದ್ ನಾವತ್ತು ಅಂತ. ಖಂಡಿತ. ಅಂದರೆ ಈ ಡಿಸ್ಕಷನ್ ಭೀಷ್ಮಾಚಾರ್ಯ ಜೊತೆಗೆ ನಡೆದಿದೆ. ಕೇವಲ ನಿಯಮಗಳಿಂದ ಯಾವ ವ್ಯವಸ್ಥೆಯನ್ನು ನಾವು ಕಟ್ಟಲಿಕ್ಕಾಗುವುದಿಲ್ಲ. ನಾವು ರಾಜ್ಯವನ್ನು ಅಥವಾ ರಾಷ್ಟ್ರವನ್ನು ಕಟ್ಟಲಿಕ್ಕೋಸ್ಕರ ನಿಯಮ ಮಾಡೋದು, ಅದನ್ನು ಉಳಿಸ್ಲಿಕ್ಕೋಸ್ಕರ ನಿಯಮ ಮಾಡೋದು. ನೀವು ಅದೇ ನಿಯಮದಿಂದ ದೇಶವನ್ನೇ ವ್ಯತ್ಯಸ್ತಗೊಳಿಸುವುದು ಅಂತ ಆದರೆ ಆ ನಿಯಮಕ್ಕೆ ಏನರ್ಥ? ಈಗ ಒಬ್ಬ ಸಮಾಧಿಗೆ ಹೋಗಿದ್ದಾನೆ, ಸಾಯಂಕಾಲ ಆಗಿದೆ, ಪಕ್ಕದಲ್ಲಿ ಕೂತವನು ಅವನು ನೆಬ್ಸಿ ಜಪ ಮಾಡು ಅಂತ ಹೇಳುದಾ? ಈ ಜಪಾದಿಗಳ ಉದ್ದೇಶ, ಧ್ಯಾನಾದಿಗಳ ಉದ್ದೇಶವೇ ಸಮಾಧಿಗೆ ಹೋಗುದು. ನಿಮ್ಮ ಜಪ ಮಾಡೋಕ್ಕಿಂತ ಮುಂಚೆನೆ ಅವನು ಸಮಾಧಿಗೆ ಹೋಗಿದ್ದಾನೆ ಅನ್ನೋದನ್ನ ನೀವು ವಾಪಸ್ ಕರೆಸ್ತೀರ. ಅವನನ್ನೇ ಟೈಮಿಗೆ ಕರೆಕ್ಟಾಗಿ ನಿನ್ನ ಅನುಷ್ಠಾನಗಳನ್ನು ಮಾಡಬೇಕು ಅಂತ ಬೇಕಿಲ್ಲ. ಹಾಗೇನೆ ಇಲ್ಲಿ ಅನಿವಾರ್ಯವಾಗಿ ಧೃತರಾಷ್ಟ್ರ ಒಬ್ಬನೇ ಉಳಿದಿರುದು. ಕ್ರಿಯೇಟ್ ದ ರೂಲ್ಸ್ ಅಂಡ್ ಬ್ರೇಕ್ ದ ರೂಲ್ಸ್ ವೆನ್ ಎವರ್ ಯು ವಾಂಟ್. ಕರೆಕ್ಟ್. ಅಂದ್ರೆ ದೂರದ ಉದ್ದೇಶ, ದೂರದೃಷ್ಟಿ ಇದ್ದಾಗ ಅದು ಸರಿ ಹೋಗುತ್ತೆ. ಯಾಕೆಂದ್ರೆ ಸಾಮಾನ್ಯ ಏನಾಗುತ್ತೆ, ಈ ಕಾನೂನು ಅನ್ನೋದು ಬಲಿಷ್ಠರು ರೂಪಿಸ್ತಾರೆ. ಆಮೇಲೆ ಇನ್ನೊಂದು ಬಹಳ ದೊಡ್ಡ ಪ್ರಶ್ನೆ ಬರೋದೇನು ಅಂದರೆ, ದೂರದೃಷ್ಟಿ ಎನ್ನುವ ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಭೀಷ್ಮಾಚಾರ ದೂರದೃಷ್ಟಿ ಬಗ್ಗೆನೂ ನೀವು ಹೇಳಿದ್ರಿ. ಅಂದರೆ ಹೆಂಗೆ ಅವರು ದೃಷ್ಟಿಕೋನ ಹೆಂಗಿತ್ತು ಅಂತ. ಈ ಧೃತರಾಷ್ಟ್ರನಿಗೆ ಪಟ್ಟ ಕಟ್ಟಬೇಕಾದ್ರೆ ಮುಂದೆ ಹಿಂಗೆಲ್ಲ ಆಗುತ್ತೆ ಅನ್ನೋ ಆಲೋಚನೆ ಬರಲಿಲ್ವಾ ಅಂತ? ಇಲ್ಲ, ಯಾಕಂದ್ರೆ ಇನ್ನೂ ಅವರೆಲ್ಲ ಹುಟ್ಟಿರ್ಲಿಲ್ಲ. ಅಲ್ಲ, ಅದೇ ಹುಟ್ಟೋಕ್ಕೂ ಮುಂಚೆನೆ, ಹುಟ್ಟೋಕ್ಕಿಂತ ಮುಂಚೆ ಏನು ಇಂಥವರೆಲ್ಲ ಹುಟ್ತಾರೆ, ಅಧಿಕಾರದಲ್ಲಿ ಅವ್ರು ಇರಲ್ಲ, ಅಥವಾ ಆದ್ರೆ ಅವರ ಮೂಗಿನ ಅಡಿಯಲ್ಲೇ ಈ ಎಲ್ಲ ವ್ಯವಸ್ಥೆ ನಡೆಯುತ್ತೆ. ಇದನ್ನು ನೋಡಿ ವಿದುರ ಸುಮ್ಮನಿದೆ. ಯಾಕೆಂದ್ರೆ ಭೀಷ್ಮಾಚಾರ್ಯ ಇರುವುದರಿಂದ ಅನರ್ಥ ಅಂತೂ ಆಗ್ಲಿಕ್ಕೆ ಬಿಡಲ್ಲ. ಅಧಿಕಾರದ ವ್ಯವಸ್ಥೆಯಲ್ಲಿ ಅನರ್ಥ ಅಂದ್ರೆ ಈಗ ಶುರುವಿಗೇನು, ಪಕ್ಕದ ರಾಷ್ಟ್ರದವರು ದಾಳಿ ಮಾಡಿ ಪ್ರಜೆಗಳ ಮೇಲೆ ತಮ್ಮ ಕರವನ್ನು ಹೇರುವುದೋ ಇನ್ನೇನೋ ಒಂದು ಉಪದ್ರ ಮಾಡೋದು ಆಗುತ್ತೆ. ಅಂಥದ್ದೆಲ್ಲ ಮಾಡ್ಲಿಕ್ಕಾಗಲ್ಲ. ಅಂಥದ್ದು ಯಾವುದು ಮಾಡ್ಲಿಕ್ಕಾಗಲ್ಲ. ಅವರು ಮಾಡಿಲ್ಲ. ಅವ್ರು ಯಾರು? ಕೌರವರು ಯಾರು ಮಾಡಿಲ್ಲ. ಅದು ಮುಂದುವರಿಸ್ಕೊಂಡು ಹೋಗಿಲ್ಲ. ಅಣ್ಣ ತಮ್ಮಂದ್ರ ಜೊತೆ ಮಾತ್ರ ಕಲಹ ಇತ್ತಾಗಲಿ, ಪ್ರಜೆಗಳಿಗೆ ಏನು ಡಿಸ್ಟರ್ಬ್ ಮಾಡಿಲ್ಲ. ಅದನ್ನ ನಾನು ಮತ್ತೆ ಮುಂದೆ ಮಾತಾಡ್ತೇನೆ. ನಾನು ಪ್ರಜೆಗಳ ಬಗ್ಗೆ ಹೇಳಿಲ್ಲ. ಅಂದ್ರೆ ನಾನು ಹೇಳಿದ್ದು ಧೃತರಾಷ್ಟ್ರಾದಿಗಳು ಪರಸ್ಪರ ಈ ವಿಷಯದಲ್ಲಿ ಎಂದೂ ಕೂಡ ಕಲಹಕ್ಕೆ ಇಳಿಲಿಲ್ಲ. ಭೀಷ್ಮಾಚಾರ್ಯ ಹತ್ರ ಯಾವತ್ತೂ ಈ ವಿಷಯದಲ್ಲಿ ವಿರುದ್ಧವಾದ ಸ್ಟೇಟ್ಮೆಂಟ್ಗಳನ್ನು ಕೊಡುವುದಾಗ್ಲಿ ಏನೂ ಮಾಡಲಿಲ್ಲ. ಬಹಳ ಸಹಕಾರಿಗಳಾಗಿಯೇ ಜೀವನವನ್ನು ನಡೆಸಿರ್ತಾರೆ. ರಾಜ್ಯಭಾರ ಪ್ರಜೆಗಳು ಎಲ್ಲ ಚೆನ್ನಾಗಿ ನಡೆಯುತ್ತೆ. ಪಾಂಡು ಕಾಡಿಗೆ ಹೋದ್ರು ಮಾದ್ರಿ ಮತ್ತೆ ಕುಂತಿಯ ಜೊತೆಗೆ. ವಸ್ತುತಃ ಅವನು ಒಬ್ಬನೇ ಹೋಗ್ತೇನೆ ಅಂತ ಹೊರಡ್ತಾನೆ. ನೀವೆಲ್ಲಿರ್ತೀರೋ ಅಲ್ಲಿರ್ತೇವೆ, ಬೇಡ ನೀವು ಅರಮನೆಯಲ್ಲಿದ್ದು ರಾಣಿವಾಸದಲ್ಲಿ ಸಂತೋಷದಿಂದ ಇರಬೇಕಾದ್ರು ನನ್ನ ಕಾಲ್ನಡಿಗೆ ಕಲ್ಲು ಮುಳ್ಳುಗಳ ಹೆಜ್ಜೆ ನಿಮಗೆ ಜೀವನದಲ್ಲಿ ಕಷ್ಟ ಕೊಡುತ್ತೆ, ಬೇಡ ಅಂತಾನೆ. ಅದೆಲ್ಲ ಗೊತ್ತಿಲ್ಲ, ಕಷ್ಟ ಆದರೂ ಇಷ್ಟ ಆದರೂ ನಿನ್ನ ಜೊತೆಗೆ ಅನ್ಕೊಂಡು ಇಬ್ಬರು ಹೊರಟು ಬರ್ತಾರೆ. ಪಾಂಡುವಿನ ಜೊತೆಗೆ. ಪಾಂಡು ಹಿಮಾಲಯದ ತಪ್ಪಲ ಕೈಲಾಸದ ಪರ್ವತದ ಇನ್ನೂ ಉತ್ತರದ ದಿಕ್ಕಿನಲ್ಲಿರುವ ಶತಶೃಂಗ ಅನ್ನುವಂತಹ ಒಂದು ಜಾಗದಲ್ಲಿ ಋಷಿಗಳಿಗೆ ಮನೆ ಕೆಲಸ ಮಾಡ್ಕೊಂಡು ಕೂತಿರ್ತಾನೆ ಪಾಂಡು. ಎಲ್ಲೂ ಒಂದು ದಿವಸವೂ ತಾನು ದರ್ಪದಿಂದ ರಾಜ ಅಂತ ಅಲ್ಲಿ ಮೆರಿಲಿಲ್ಲ. ಒಬ್ಬ ಶಿಷ್ಯನಾಗಿ ಯಾರ್ಯಾರ ಮನೆಗೆ ಏನೇನು ಕರ್ತವ್ಯಗಳು ಆಗಬೇಕು ಅದನ್ನೆಲ್ಲ ಮಾಡ್ತಾ ಬದುಕ್ತಾ ಇರ್ತಾನೆ.
ಇಷ್ಟರಲ್ಲಿ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿಯಲ್ಲಿ ಗರ್ಭ ಕೂತಿದೆ, ಅಂದರೆ ಗರ್ಭಿಣಿಯಾಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಅವತ್ತು ಅವರಲ್ಲೊಂದು ಸಹಜವಾದ ದಾಂಪತ್ಯದ ಬಯಕೆ ಹುಟ್ಟುತ್ತೆ. ಯಾರಿಗೆ? ಕುಂತಿ ಮತ್ತೆ ಪಾಂಡುವಿಗೆ ಮಾತಾಡ್ಕೊಳ್ತಾರೆ. ಮಾತಾಡಿಕೊಂಡು, ಏನು ನಮ್ಮ ಮುಂದಿನ ಪೀಳಿಗೆ ನಾನು ಈ ಶಾಪಗ್ರಸ್ತನಾಗಿ ಹೀಗೆ ಕೂತಿದ್ದೇನೆ, ಪಡಿಬೇಕು ಅಂದರೆ ದೇವರ ಸಂಕಲ್ಪ, ಇದಕ್ಕೆ ಶಾಪ ಅಡ್ಡವಾಗಿ ನಿಂತಿದೆ, ಏನು ಮಾಡೋದು? ನೀನೇ ಶಾಪ ಅಂದ್ರೆ ಇನ್ ಸೆನ್ಸ್ ಹೆಂಡತಿ ಜೊತೆ ಯಾವಾಗ ಸಾವು ಅಂತ. ಪಾಂಡುಗಿರೋ ಶಾಪ. ನೀನು ಮೈ ಮರೆತು ಸುಖವಾಗಿರುವ ಹೊತ್ತಿಗೆ ನಿಮಗೆ ಹೆಂಡತಿ ಜೊತೆಗೆ ಸೇರಿದ್ರೆ ಸಾವು, ಅದಿಲ್ಲದೆ ಸಂತತಿ ಪಡಿಲಿಕ್ಕೆ ಆಗುದಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ ಅಂತ. ಕೊನೆಗೆ ಅವನು ತುಂಬ ಚೆನ್ನಾಗಿದೆ. ಒಂದು 6-7 ಬೇರೆ ಬೇರೆ ಕಥೆಗಳು ಅವರಿಬ್ಬರು ಮಾತಿನಲ್ಲಿ ಬರುತ್ತೆ, ಯಾರು ಕುಂತಿ ಮತ್ತು ಪಾಂಡುವಿನ ಮಾತಿನಲ್ಲಿ. ಹಿಂದಿದ್ದು ಯಾವುದೋ ಒಂದು ಉಲ್ಲೇಖ ಮಾಡಿ, ನೀನು ಯಾರೋ ಒಬ್ಬ, ಹೇಗೆ ಈಗ ಪಾಂಡು ವ್ಯಾಸರ ಅನುಗ್ರಹದಿಂದ ಅದಕ್ಕೆ ನಿಯೋಗದಿಂದ ಹುಟ್ಟಿದ್ರೋ, ನೀನು ಕೂಡ ನನ್ನ ಪರ್ಮಿಷನ್ ಇದೆ ಅಂಥ ಒಬ್ಬ ಯೋಗ್ಯ ಹಿರಿಯನನ್ನು ಆಯ್ಕೆ ಮಾಡ್ಕೊ ಅಂತ. ಅವಳು ಸುತರಾಮ್ ಒಪ್ಪಲ್ಲ. ಅಲ್ಲಿ ವಿಚಿತ್ರವೀರ್ಯ ಇರಲಿಲ್ಲ, ನಡೆದೋಯ್ತು. ಮತ್ತೆ ಅದು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ನೀನು ಇಲ್ಲಿ ನಮ್ಮ ಜೊತೆಗೆ ಇರಬೇಕಾದ್ರೆ ಆ ಆಲೋಚನೆ ಮಾಡ್ಲಿಕ್ಕೆ ಯಾವ ರೀತಿಯಿಂದಲೂ ಶಾಸ್ತ್ರದಲ್ಲಿ ಪರ್ಮಿಷನ್ ಇಲ್ಲ, ನಾನು ಒಪ್ಪಲ್ಲ. ಸರಿ, ಏನು ಮಾಡೋದು? ಆಗ ಅವಳಿಗೊಂದು ಪೂರ್ವದಲ್ಲಿ ನಡೆದ ಘಟನೆಯೊಂದನ್ನು ಹೇಳ್ತಾಳೆ. ಹಿಂದೆ ನಮ್ಮಪ್ಪ, ನಾನೊಂದು 7-8 ವಯಸ್ಸಿನ ಹುಡುಗಿ ಇದ್ದಾಗ ನಮ್ಮ ರಾಜ್ಯಕ್ಕೆ ಅಥವಾ ರಾಷ್ಟ್ರದ ವ್ಯವಸ್ಥೆಯಲ್ಲಿ ದುರ್ವಾಸರು ಬಂದು, ನಿನ್ನ ಮನೆಯಲ್ಲಿ 1 ವರ್ಷ ಇರಬೇಕು ನಾನು ಅಂತ ಕೇಳ್ತಾರೆ. ಒಂದು ಸಲ ಭಯ ಆಗುತ್ತೆ, ಯಾಕಂದರೆ ಅವ್ರು ಎಲ್ಲಿದ್ದರೂ ಯಾವ ಕ್ಷಣಕ್ಕೆ ಬೇಕಾದರೂ ಶಾಪ ಬರುತ್ತೆ. ಆದರೆ ಅಪ್ಪ ಧೈರ್ಯ ಮಾಡಿ ನನ್ನನ್ನೇ, ಅವರನ್ನೇ, ಚಿಕ್ಕ ಮಗು ಅಷ್ಟು ಬೈಲಿಕ್ಕಿಲ್ಲ ಅಥವಾ ಅಂತ ಸಿಟ್ಟು ಮಾಡ್ಕೊಳ್ಳಿಕ್ಕಿಲ್ಲ ಅಂತ ಅಂದ್ಕೊಂಡು ಕಳಿಸಿದ್ರೆ, ಮತ್ತೆ ಇವಳು ಕೂಡ ಅತ್ಯಂತ ನಿಷ್ಠೆಯಿಂದ ದುರ್ವಾಸರ ಮನಸ್ಸನ್ನು ಗೆಲ್ತಾಳೆ. ಗೆದ್ದು 1 ವರ್ಷದಲ್ಲಿ ಒಂದೇ ಒಂದು ದಿವಸ ಬಯಸ್ಕೊಳ್ಳಲ್ಲ ಅವಳು ದುರ್ವಾಸರ ಹತ್ರ. ದುರ್ವಾಸರ ಅಂದ್ರೆ ಸಿಟ್ಟಿಗೆ ಅಭಿಮಾನಿ ಋಷಿ ಅಷ್ಟೇ. ಅಂತ ದುರ್ವಾಸರು ಕೂಡ ಮೆಚ್ಚಿ, ಮಗು ನಿನಗೇನು ಬೇಕು ಕೇಳು, ನನಗೇನು ಬೇಡ, ನೀವು ಸಂತೋಷದಿಂದ ಆಶೀರ್ವದಿಸಿದರೆ ಅದೇ ಸಾಕು ಅಂತಾಳೆ. ಹಾಗೆಲ್ಲ ಇಲ್ಲ, ನಾನೊಂದು ಮಂತ್ರ ಕೊಡ್ತೇನೆ, ನಿನಗೆ ಯಾವಾಗ ಬೇಕೋ ಆವಾಗ ನೀ ಈ ಮಂತ್ರವನ್ನು ಜಪಿಸಿದರೆ, ನಿನಗೆ ಯಾವ ದೇವರನ್ನು ಕರೆದು ಅಥವಾ ಯಾವ ದೇವತೆಗಳನ್ನು ಕರೆದು ಅವರೇ ನಿನಗೆ ಮಕ್ಕಳಾಗಬೇಕು ಅಂತ ನೀನು ಪ್ರಾರ್ಥಿಸಿದರೆ, ನಿಂಗೆ ಆ ಮಂತ್ರದ ಬಲದಿಂದ ಮಕ್ಕಳಾಗತ್ತೆ. ಶಬಾಷ್ ಅಂತ ಹೀಗೊಂದು ವರ ಕೊಟ್ಟು ಹೊರಡುತ್ತಾರೆ. ಆಗ ಪಾಂಡು ಕೇಳ್ತಾನೆ, ಇದು ವರ್ಕ್ ಆಗುತ್ತಾ? ಯಾವಾಗಲೂ ಕೊಟ್ಟದ್ದು, ಈಗ ನಾವು ಎಷ್ಟು ಎಲ್ಲ ಒಂದು 60-70 ವರ್ಷ ಕಳೆದಾಗಿದೆ, ಅಥವಾ ಒಂದು 80 ವರ್ಷದ ತನಕ ದಾಟಿ ಆಗಿದೆ, ಇದೆಲ್ಲ ನಡೆಯುತ್ತಾ? ಯಾವತ್ತೂ ನೀನು ಕಲ್ತದ್ದು ಈಗ ಎಲ್ಲೋ ಹೋಗಿತ್ತು ಏನು, ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ ಅಂತ ಅವಳು. ಆಗ ಹೇಳ್ತಾಳೆ, ಇಲ್ಲ, ಅವರು ಕೊಟ್ಟು ಹೋದ ಮೇಲೆ ನಾನೊಂದ್ಸರ್ತಿ ಹೀಗೆ ಸಂಜೆ ಹೊತ್ತು ನೇಸರ ಮುಳುಗ್ತಾ ಇರೋದನ್ನು ನೋಡ್ತಾ ಇದ್ದೆ, ಸೂರ್ಯ ಮುಳುಗೋದನ್ನು ನೋಡುವಾಗ ನಂಗೆ ಅನ್ನಿಸ್ತು, ಎಷ್ಟು ಚಂದ ನೋಡಲಿಕ್ಕೆ. ಆ ಆನಂದ ಮಗುವಿನಲ್ಲಿ ಅಕಸ್ಮಾತ್ ಇದ್ದರೆ ಅದರ ಸೌಂದರ್ಯವೇ ಬೇರೆ. ಆ ಸೂರ್ಯನಿಂದಲೇ ನನಗೊಂದು ಆ ಮಂತ್ರವನ್ನು ಜಪಿಸಿ ಸೂರ್ಯನ ಶಬ್ದವನ್ನಲ್ಲಿ ಸೇರಿಸಿ, ಅಂದರೆ ಯಾವ ದೇವತೆ ಹೆಸರು ಹಾಕಿ ಆ ಮಂತ್ರವನ್ನು ಜಪಿಸ್ತಾರೋ ಅದರ ಸಂತತಿ ಸಿಗುತ್ತೆ ಅಂತ ಅವಳು ಹೇಳಿ ಮುಗಿಸುವಷ್ಟೊತ್ತಿಗೆ ಸೂರ್ಯ ಒಂದು ರೂಪ ತೊಟ್ಟು ಎದುರು ಬಂದು ನಿಂತಿದ್ದಾನೆ. ಅಲ್ಲಲ್ಲ, ಸೂರ್ಯನೇ ಎದುರು ಬಂದು ನಿಂತಿದ್ದಾನೆ. ನಿಂತು ನನ್ನನ್ನು ಕರೆದಿಯಲ್ಲ, ನೀನು ಸಂತತಿ ಪಡೀಲಿಕ್ಕೆ ಸಿದ್ಧವಾಗು. ಅಯ್ಯೋ, ನಾನು ನಿನ್ನ ಈ ಮಂತ್ರ ಕೆಲಸ ಮಾಡುತ್ತೋ ಇಲ್ಲವೋ ಅಂತ ನೋಡಲಿಕ್ಕೆ ಕರೆದಿದ್ದು, ನಿನ್ನ ಹತ್ರ ಈ ಥರದ ಸಂತೋಷವನ್ನು ಅನುಭವಿಸಲಿಕ್ಕೆ ಅಥವಾ ನಾನು ಶಕ್ತಿಯನ್ನು ಪಡೆದು ಮಕ್ಕಳನ್ನು ಪಡೀಲಿಕ್ಕೆ ಕೇಳಿದ್ದಲ್ಲ ಅಂತ ಅವಳು ತುಂಬ ಗೋಗರಿತಾಳೆ. ಆಗ ಒಂದು ಸೂರ್ಯ ಹೇಳ್ತಾನೆ, ಇದು ನೀನು ಮಾಡಿದ ತಪ್ಪು, ತಮಾಷೆಗಾಗಿ ಮಾಡಿಯುವುದೇ ತಪ್ಪು ಮಂತ್ರಗಳನ್ನು. ಎರಡನೇದಾಗಿ ನಾವು ಬಂದ ಮೇಲೆ ನಮ್ಮನ್ನು ಸರಿಯಾಗಿ ನೀನು ಆದರ ಮಾಡಲಿಲ್ಲ, ನಮ್ಮನ್ನು ಗೌರವಿಸಲಿಲ್ಲ, ಕರೆದು ಅಪಮಾನ ಮಾಡಿ ಕಳಿಸ್ತಿ ಅಂತಂದರೆ ನಿನ್ಗೆ ಮುಂದೆ ವಂಶವೇ ಇಲ್ಲ ಅಂತ ಆಗುತ್ತೆ. ಅದರಿಂದಾಗಿ ನೀನು ಬಂದ ಮೇಲೆ ಅದಕ್ಕೆ ದೇವತೆಗಳು ನದೇವತೋಷಣಂ ವೃಥ, ದೇವತೆಗಳು ಬಂದ ಮೇಲೆ ಬರಿಗೈಯಲ್ಲಿ ವಾಪಸ್ ಹೋಗೋದು ಅಂತಿಲ್ಲ, ಏನಾದರೂ ಕೊಟ್ಟೇ ಹೋಗೋದು. ಅವ್ರು ಬರಿಗೈಯಲ್ಲಿ ಹೋಗೋದು ಅಂದರೆ ನಿಮಗೆ ಕೊಡೋದೇ ಹೋಗೋದಿಲ್ಲ ಅವರು. ಅದರಿಂದ ನೀನು ಸ್ವೀಕಾರ ಮಾಡಲೇಬೇಕು. ಶಾಪ ಆದ್ರೂ ತಗೋ, ವರ ಆದ್ರೂ ತಗೋ. ಆಗ ಅವಳು ತುಂಬ ದುಃಖದಿಂದ ತನ್ನ 8-9 ವರ್ಷದ ಹುಡುಗಿನ ಮನೆಯಲ್ಲಿ ಯಾರ ಹತ್ರ ಹೇಳಬೇಕು, ಏನು ಹೇಳಬೇಕು? ಅದಕ್ಕೆ ಹೇಳ್ತಾನೆ, ಇದು ನೀನು ಭಯಪಡಬೇಕಾದ ರೀತಿಯ ದೈಹಿಕವಾದ ಸಂಬಂಧ ಅಲ್ಲ. ದೇವತೆಗಳಲ್ಲಿ ಸಂಕಲ್ಪಾತ್ ದರ್ಶನಾತ್ ಸ್ಪರ್ಶಾತ್ ತಥಾಚೈವ ಮೈಥುನ ಸಂಭವಾತ್ ಅಂತ 4 ರೀತಿಯ ಸೃಷ್ಟಿ ಇದೆ.
ಸಂಕಲ್ಪ ಮಾತ್ರದಿಂದ ಸೃಷ್ಟಿ. ಈಗ ಬ್ರಹ್ಮ ಮಾನಸ ಪುತ್ರರು ಅಂತ ನಾವು ಕೇಳುವಂಥದ್ದು. ದರ್ಶನಾತ್, ಕೇವಲ ನೋಡುವುದರಿಂದ ಸಂತತಿ ಆಗುತ್ತೆ. ನವಿಲುಗಳಲ್ಲಿ ಇವತ್ತಿಗೂ ಅವುಗಳ ದರ್ಶನದಿಂದಲೇ ಸಂತತಿ ಅಂತ ಹೇಳ್ತಾರೆ. ಪ್ರಕೃತಿಯಲ್ಲಿ ಇಂಥ ತುಂಬ ಮೀನುಗಳಿದೆ ಅಂತ ಹೀಗೆ ಅನೇಕ ದೃಷ್ಟಾಂತಗಳನ್ನು ಹೇಳುತ್ತಾರೆ. ಮೂರನೇದ್ದು ಸ್ಪರ್ಶಾತ್, ಕೇವಲ ಸ್ಪರ್ಶ. ಈಗ ಈ ಪಾಂಡುವಿಗೆ ಕುಂತಿಯಲ್ಲಿ ಎಲ್ಲ ದೇವತೆಗಳ ಸ್ಪರ್ಶ ಆಗಿ ಆಗಿದ್ದು ಹೊರತು ಈ ನಮ್ಮ ಕವಿಗಳು ಚಿತ್ರಿಸುವ ಹಾಗೆ ಅವ್ಯವಸ್ಥಿತವಾಗಿ ಒಂದು ಕೆಟ್ಟ ಕಾಮವನ್ನು ಚಿತ್ರಿಸ್ತಾರೆ. ಅವರಿಗೆ ಈ ಸೃಷ್ಟಿಯ ಪ್ರಕ್ರಿಯೆಗಳಲ್ಲಿ ಏನೇನು ವಿಧಗಳಿವೆ ಅಂತ ಗೊತ್ತಿಲ್ಲದೆ ಇರುವುದರಿಂದ ಈ ತಪ್ಪು ಚಿಂತನೆಯಿಂದ ಕಥೆಗಳ ಬಗ್ಗೆ ಒಂಥರ ಹೇಸಿಗೆ ಬರುವ ಹಾಗೆ ಮಾಡಿಟ್ಟಿದ್ದಾರೆ. ವಸ್ತುತಃ ಅದು ಸ್ಪರ್ಶ ಮಾತ್ರದಿಂದ ಅವಳಲ್ಲಿ ಗರ್ಭ ಜಾತವಾಗಿ ಕೂಡಲೇ ಒಂದು ಮಗು ಬರುತ್ತೆ, ಅವಳ ಕೈಯಲ್ಲೇ ಬರುತ್ತೆ. ಅದೇನು 8 ತಿಂಗಳು ಎಲ್ಲಿದ್ಲು, 9 ತಿಂಗಳು ಹೊಟ್ಟೆ ಹಿಡ್ಕೊಂಡು ಹೋಗ್ತಾ ಇದ್ಲು ಅಂತ ಈ ಥರ ನೂರಾರು ಪ್ರಶ್ನೆಗಳನ್ನು ಈಗಿನ ಹೊಸ ತಲೆಮಾರು ಕೇಳುತ್ತೆ. ಕೇಳುವಾಗ ಇದೆಲ್ಲ ಪ್ರಶ್ನೆಗೆ ಅವಕಾಶವೇ ಇಲ್ಲ. ದೇವತೆಗಳ ಸ್ಪರ್ಶ ಅಂದರೆ ಅದು ಅವಳ ದೇಹದ ಒಂದು ಭಾಗವನ್ನು ಸ್ವೀಕರಿಸಿ ತನ್ನ ಧಾತುವಿನಿಂದ ತಕ್ಷಣವೇ ಆ ಮಗುವಾಗಿ ಅವಳ ಕೈಯಲ್ಲಿದೆ. ಆದರೆ ಇದನ್ನು ಸಾಕುದು ಹೇಗೆ? ಯಾರ ಮಗು ಅಂತ ಹೇಳುದು? ಅವಳಿಗೆ ವಯಸ್ಸಾಗಿಲ್ಲ, ನನ್ನ ತಂದೆ ತಾಯಿಗಳ ಹತ್ರ ಏನು ಅಂತ ಹೇಳಿ ಇದೆಲ್ಲ ಸಮಸ್ಯೆ ಆಗುತ್ತೆ ಅಂತ ತುಂಬ ದುಃಖ ಪಡ್ತಾಳೆ. ನೋಡು, ಅದೆಲ್ಲ ನನ್ನ ಹತ್ರ ಡಿಸ್ಕಸ್ ಮಾಡಿದ್ರೆ ಉಪಯೋಗ. ನೀ ಮಂತ್ರ ಹೇಳೋ ಮುಂಚೆ ಇಷ್ಟೆಲ್ಲ ಯೋಚನೆ ಮಾಡಬೇಕಿತ್ತು. ಕರ್ದಾದ್ಮೇಲೆ ನೀನು ಇದಕ್ಕೇನು ನನ್ನ ಹತ್ರ ಮಾತಾಡ್ಲಿಕ್ಕಿಲ್ಲ, ಆದರೆ ನಿಂಗೆ ಏನೂ ತೊಂದರೆ ಆಗಲ್ಲ, ಇದಕ್ಕೆ ಬೇಕಾದ ವ್ಯವಸ್ಥೆ ಆಗುತ್ತೆ. ಅವನು ಅತ್ಯಂತ ಶ್ರೇಷ್ಠನಾದ ಬಿಲ್ಗಾರನಾಗಿ ಜಗತ್ತಿನಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡೆಯುವನಾಗ್ತಾನೆ ಅಂತ ಹೇಳಿ ಸೂರ್ಯ ಹೊರಟೋಗ್ತಾನೆ. ಕಸಿ ಬಿಸಿ ಆಗತ್ತೆ, ಎಲ್ಲಿ ಓಡಾಡುದು, ಎಲ್ಲಿ ಯಾರ ಹತ್ರ ಏನು ಹೇಳುದು ಗೊತ್ತಾಗ್ಲಿಲ್ಲ. ಕೊನೆಗೆ ಒಂದು ಚಂದದ ಒಂದು ಡಬ್ಬಿಯನ್ನು ತಂದು ಅದರಲ್ಲಿ ಪೂರ್ತಿ ಬಂಗಾರ ತುಂಬಿಸಿ ಒಂದು ಬಟ್ಟೆ ಹಾಕಿ ಅದರ ಮೇಲೆ ಮಗು ಮಲಗಿಸಿ ಅದರ ಸುತ್ತ ಮತ್ತಷ್ಟು ಬಂಗಾರ ಇಟ್ಟು ಅದರ ಮಗುವಿಗೆ ಕಂಕಣ ಏನೇನು ಕೈಗೆ ಮೈಗೆ ಎಲ್ಲ ಒಂಥರ ಬಂಗಾರಣ್ಣ. ಅದರ ಹೆಸರೇ ವಸುಶೇಣ ಅಂತ. ವಸು ಅಂದರೆ ಸಂಪತ್ತು, ಸಂಪತ್ತಿನ ಒಡೆಯ ಅಂತ. ಆ ಮಗುವನ್ನ ಒಂದು ಪೆಟ್ಟಿಗೆಲ್ಲ, ಅದು ಏನು ವಿಚಿತ್ರ ಹೇಳ್ತಾರೆ ಅಂದರೆ ಅಲ್ಲಿ ಎಷ್ಟೇ ಪ್ರವಾಹದಲ್ಲಿ ಅದು ನೀರಿನ ಏಟಿಗೆ ಬಿದ್ದರೂ ಅದು ಮಗುಚುವುದಿಲ್ಲ ಅಂತ ಟೆಕ್ನಾಲಜಿಯನ್ನು ಏನೋ ಹೇಳುತ್ತಲ್ಲಿ. ನೀರಿಗೆ ಒಳಗೆ ಬರದಂತೆ ಮಗುಚಿ ಬೀಳದಂತೆ ಇರುವ ಪೆಟ್ಟಿಗೆಯಲ್ಲಿ ಮಗುವನ್ನು ಇಟ್ಟು ತೇಲಿ ಬಿಡ್ತಾಳೆ. ತೇಲಿ ಬಿಟ್ಟದ್ದು ಮಾತ್ರ ಅಲ್ಲ, ತನ್ನ ಚಾರರ ಮೂಲಕ ಅದು ಎಲ್ಲಿ ಹೋಯಿತು, ತೊಂದರೆ ಆದರೆ ಅವರು ಅದನ್ನು ತೆಗೆದಿಡಬೇಕು ಅಂತ ವ್ಯವಸ್ಥೆ ಏನೋ ಮಾಡಿದ್ರು. ಆದರೂ ಕೆಲವೊಂದು ಸರ್ತಿ ಪ್ರವಾಹ ಎಷ್ಟು ಜೋರಾಗಿ ಹರಿಯತ್ತೆ ಏನು ಗೊತ್ತಿಲ್ಲ. ಏನಾದರೂ ಮಗುವಿಗೆ ತೊಂದರೆ ಆದರೆ ನೀವು ನೋಡಿ ಅದು ಎಲ್ಲಿ ಹೋಯ್ತು ಅಂತ ನನಗೆ ತಿಳಿಸ್ಬೇಕು ಅಂತ ಹೇಳಿರ್ತಾರೆ. ಅದು ಒಂದು ದಾಸನ ಮನೆಗೆ ಹೋಯಿತು. ದೇವರ ಎಂಥ ಒಂದು ವಿಚಿತ್ರವಾದ ಲೀಲೆ ಅಂದರೆ ಅವ್ರಿಗೆ ಮಕ್ಕಳಿರಲ್ಲ. ಆ ಪೆಟ್ಟಿಗೆ ಯಾರಿಗೆ ಸಿಕ್ಕಿತ್ತೋ ಅವನಿಗೆ ಅಧಿರಥ ಅಂತ ಅವನ ಹೆಸರು. ಅವಳ ಹೆಸರು, ತಾಯಿ ಹೆಸರು ರಾಧಾ ಅಂತ. ಈ ರಾಧಾ ಮತ್ತು ಅಧಿರಥರಿಗೆ ಮಗು ಸಿಕ್ಕಿದ್ರೆ ದೇವರೇ ಕೊಟ್ಟರು ಅಂತ ಭಾವಿಸಿ ಪ್ರೀತಿಯಿಂದ ಉಳಿಸ್ಕೊಳ್ತಾರೆ. ತೆಗೆದು ನೋಡಿದ್ರೆ ಬಂಗಾರ. ವಸು ಸೇನ, ವಸುವಿನ ಒಡೆಯ. ಅದು ಕೊನೆಗೆ ವಸುಶೇಣ ಅಂತ ಅವನ ನಿಜವಾದ ಹೆಸರು, ಕರ್ಣನ ಹೆಸರು. ಕಿವಿ ತುಂಬ ಚಂದ ಇತ್ತಾದ್ರಿಂದ ಅವನಿಗೆ ಕರ್ಣ ಅಂತ ಆಮೇಲೆ ಹೆಸರು ಬಂತು. ಕೆಲವರಲ್ಲಿ ಕೆಲವು ವಿಶಿಷ್ಟವಾದ ಗುಣ ಇದ್ದಾಗ ಅದೇ ಹೆಸರು ಅವ್ರಿಗೆ ಬಂದ್ಬಿಡುತ್ತೆ. ಹಾಗೆ ಕೊನೆಗೆ ಕರ್ಣ ಆ ಕುಂತಿಯಲ್ಲಿ ಹುಟ್ಟಿದವನು ಪಾಂಡುವಿಗೆ ಹೇಳ್ತಾಳೆ, ಹಿಂದೆ ನನಗೆ ಒಬ್ಬ ಮಗ ಹುಟ್ಟಿದ್ದ, ಅವನು ಕರ್ಣನೇ, ಅದರಿಂದಾಗಿ ಮಂತ್ರ ಫಲಿಸಲ್ಲ ಹೇಳಬೇಡಿ, ಇದು ನನಗೆ ಎಕ್ಸ್ಪೆರಿಮೆಂಟ್ ಆಗಿದೆ. ಸರಿ, ಹಾಗಿದ್ರೆ ನಿನಗಿಷ್ಟು ದೇವತೆಗಳ ಅನುಗ್ರಹ ಇದ್ದದ್ದಾದರೆ ನಾನು ಅದನ್ನು ಖಂಡಿತ ಎಕ್ಸೆಪ್ಟ್ ಮಾಡ್ತೇನೆ. ಯಾಕೆಂದರೆ ಇದು ದೇವತೆಗಳಿಂದ ಸಿಕ್ಕಿದ ಫಲ. ನಾವು ಯಾರೂ ಇಲ್ಲಿ ದೈಹಿಕವಾದ ಬಯಕೆಗಳಿಂದ ಇಂಥ ಸಂತೋಷವನ್ನು ಪಡಲಿಕ್ಕೆ ಹೊರಟದ್ದಲ್ಲ. ಧರ್ಮ ಉಳಿಬೇಕು, ಶಾಸ್ತ್ರ ಉಳಿಬೇಕು, ಲೋಕದಲ್ಲಿ ಸೌಖ್ಯ ನೆಮ್ಮದಿ ಉಳಿಬೇಕು, ಅದಕ್ಕೋಸ್ಕರ ಈ ಪ್ರಯತ್ನ ಅಂತ ಹೇಳಿ ಮೊದಲಿಗೆ ಧರ್ಮಾಧರ್ಮಗಳನ್ನು ವಿವೇಚನೆ ಮಾಡುವವ ಅವನನ್ನೇ ಪ್ರಾರ್ಥಿಸು ಅಂತ ಹೇಳ್ತಾನೆ. 1 ವರ್ಷದ ನಿರಂತರವಾದ ತಪಸ್ಸು ಮಾಡ್ತಾರೆ. ಒಂದು ದಿವಸ ಫೈನ್ ಡೇ, ಸರಿಯಾದ ಒಂದು ದಿನವನ್ನು ಗೊತ್ತುಪಡಿಸಿ ಪ್ರಾರ್ಥಿಸಿದರೆ ತಕ್ಷಣವೇ ಯುಧಿಷ್ಠಿರ ಯಮನ ಮಗನಾಗಿ ಹುಟ್ಟುತ್ತಾನೆ. ಯಮನ ಒಂದು ಅಂಶ ಅಂದರೆ ಯಮನೇ. ಅದು ಹೇಳುವಾಗ ಮಾತ್ರ ಯಮನ ಮಗ ಅನ್ನೋ ರೀತಿ ಕೆಲವೊಮ್ಮೆ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ ಅದು ಆ ಶರೀರದಿಂದ ಇನ್ನೊಂದು ಶರೀರ ಬಂತಲ್ವಾ, ಅದಕ್ಕೋಸ್ಕರ ಅದು ಬೇರೆ ಅನ್ನೋ ದೃಷ್ಟಿಯಿಂದ. ವಸ್ತುತ ಇಬ್ರು ಒಬ್ಬರೇ. ಸರಿ, ಧರ್ಮ ಬಂತು, ಅದಕ್ಕೆ ಬಲ ಬೇಕಲ್ಲ, ಅದಕ್ಕೆ ಪ್ರಾಣನನ್ನು ಪ್ರಾರ್ಥಿಸ್ತಾರೆ, ವಾಯುದೇವನನ್ನು ಪ್ರಾರ್ಥಿಸಿದ ಅವನು ಭೀಮನಾಗಿ ಹುಟ್ಟುತ್ತಾನೆ. ಇದೆರಡೂ ಸರಿ. ಒಂದು ಕಡೆಯಿಂದ ಒಳ್ಳೆಯ ಧರ್ಮಕ್ಕೆ ಬಲ, ಆದರೆ ಅದು ಕಾರ್ಯರೂಪಕ್ಕೆ ಬರಲಿಕ್ಕೆ ಬೇಕಿರುವಂತಹ ಒಂದು ಧನಂಜಯ ಅಂತ ಅವನನ್ನು ಕರೆಯುವುದು, ಯಾರನ್ನ? ಅರ್ಜುನನನ್ನು. ಹಾಗಾಗಿ ಅದಕ್ಕೆ ಬೇಕಾದ ಸಂಪತ್ತು, ಅದಕ್ಕೆ ಬೇಕಾದ ಎಕಾನಮಿಸ್ಟ್, ನಮಗೊಂದು ವ್ಯವಸ್ಥಿತವಾಗಿ ಇದ್ದರೆ ಮಾತ್ರ ದೇಶವನ್ನು ಚೆನ್ನಾಗಿ ಉಳಿಸ್ಬೋದು.
ಅದಕ್ಕೇನು ಚಿಂತೆ ಇಲ್ಲ, ಅದು ಆಗತ್ತೆ. ಬರೀ ಧರ್ಮ ಮಾತಾಡೋದಾಗಲ್ಲ, ಗುದ್ದಾಟ ಮಾಡೋರಿಂದಾನು ಆಗಲ್ಲ, ಲೆಕ್ಕಾಚಾರ ಮಾಡೋರು ಬೇಕು. ಅದಕ್ಕೋಸ್ಕರ ಇಂದ್ರನನ್ನ ಪ್ರಾರ್ಥಿಸಿ, ಯಾಕಂದ್ರೆ ಅವನು ತ್ರಿದಶಾಧಿಪತಿ, 3 ಲೋಕದ ಎಲ್ಲಾ ಲೆಕ್ಕಾಚಾರ ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಅರ್ಜುನನ ಪಡೆದಾದ ಮೇಲೆ ಅವಳು ಸುಮ್ಮನಾದ್ಲು. ಯಾಕಂದ್ರೆ ಕ್ಷತ್ರಿಯರು 3 ವರ ಕೇಳಬಹುದು ಅಂತ ಲೆಕ್ಕ, ಯಾವುದೇ ಒಂದು ನಿಯಮ ವರವನ್ನ ಬೇಡುವುದಾದ್ರೆ 3 ಸರ್ತಿ ಕೇಳಬಹುದು. ಅಷ್ಟರಲ್ಲಿ ಈ ಮಾದ್ರಿಗೆ ತುಂಬಾ ನನಗೂ ಮಕ್ಕಳಿಲ್ಲ, ನನಗೂ ಮಕ್ಕಳಾಗಬೇಕಿತ್ತು ಅಂತ ಆಸೆ ಪಡ್ತಾಳೆ. ಕುಂತಿ ಹತ್ರ ಬಂದು ಫಸ್ಟು ಪಾಂಡು ಹತ್ರ ಹೇಳ್ತಾಳೆ. ಪಾಂಡು ಕುಂತಿ ಹತ್ರ ಹೇಳು, ಅವಳು ತಾನೆ, ನಾನು ಇದರಲ್ಲಿ ಏನು, ಅವಳ ಸಹಜವಾದ ವರಬಲದಿಂದ ಅದು ಸಿಕ್ಕಿದ್ದು, ನೀನು ಅವಳನ್ನ ಕೇಳಿದ್ರೆ ಸರಿ ಆಯ್ತು ಅಂತ ಹೋಗಿ ಕೇಳ್ತಾಳೆ. ಅವಳು ಪಾಪ ಸಿಟ್ಟು ಮಾಡ್ಕೊಳ್ಳಲ್ಲ. ಕುಂತಿ ಒಂದು ಸರ್ತಿ ಬಳಸು, ಯಾಕಂದ್ರೆ ಇದನ್ನು ನಾವು ಮತ್ತೆ ಮತ್ತೆ ಬಳಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಕಳಿಸ್ಕೊಡ್ತಾಳೆ. ಅವಳು ಮೇಲಕ್ಕೆ ಹೋಗಿ ಯಾವುದೋ 2 ದೇವತೆಗಳಿರುವ ಮಂತ್ರವನ್ನ ಜಪಿಸ್ತಾಳೆ. ಯಶ್ವಿ ದೇವತೆಗಳು ಒಂದೇ ಕೊಡುದು ಅಂತ ಹೇಳಿದ್ದವರು, 2ನೇದು ಕೊಡಲ್ಲ ಅಂತ. ಹಾಗಾದ್ರೆ 1ರಲ್ಲೇ ಏಕಮಾರ್ ದೋ ತುಕಡ ಅಂತ 2 ಕೇಳ್ಬಿಡ್ತೇನೆ ಅಂತ ಅಶ್ವಿ ದೇವತೆಗಳನ್ನ ಆ ಮಂತ್ರದಲ್ಲಿ ಸೇರಿಸಿ ಪ್ರಾರ್ಥಿಸ್ತಾಳೆ. ಗರ್ಭದಲ್ಲಿ 2 ಮಕ್ಕಳು ಹುಟ್ಟುತ್ತವೆ. ನಕುಲ ಸಹದೇವರು. ಅವರ ಮೂಲದ ಹೆಸರು ನಾಸತ್ಯ ಮತ್ತು ದಸ್ರಾ ಅಂತ. ಅವರೇ ಮುಂದೆ ಇಲ್ಲಿ ನಕುಲ ಮತ್ತು ಸಹದೇವರಾಗಿ ಹುಟ್ಟುತ್ತಾರೆ. ಹುಟ್ಟಿ ಒಟ್ಟು 5 ಜನ, ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ. ಈ 5 ಜನರ ಒಂದು ವಿಶಿಷ್ಟವಾದ ಒಂದು ಗುಂಪು ಎಲ್ಲ ಕಡೆಗೂ ಪ್ರಸಿದ್ಧ ಆಗುತ್ತೆ. ಯಾಕಂದ್ರೆ ಅವರು ಶತಶೃಂಗ ಅನ್ನುವ ಆ ಬೆಟ್ಟದ ತಪ್ಪಲಿನಲ್ಲಿ ಇದ್ರೂ ಕೂಡ ಎಲ್ಲ ಬೇರೆ ಬೇರೆ ಜ್ಞಾನಿಗಳು, ತಪಸ್ವಿಗಳು ಅಲ್ಲಿ ಬಂದು ಆ ಮಕ್ಕಳನ್ನು ನೋಡ್ಲಿಕ್ಕೋಸ್ಕರ ಬರ್ತಿದ್ರು. ಹೇಗೆ ಕೃಷ್ಣ ಅವತಾರ ಆದಾಗ ಗೋಕುಲಕ್ಕೆಲ್ಲ ಹುಡ್ಕೊಂಡು ಬರ್ತಿದ್ರು, ಹಾಗೇನೆ ಇಲ್ಲಿ ಪಾಂಡವರನ್ನು ನೋಡ್ಲಿಕ್ಕೆ ಅಂತ ಅನೇಕ ಜನ ಬರ್ತಿದ್ರು. ಬಂದವರು ಅದಕ್ಕೆ ಬೇಕಾದ ಸಪೋರ್ಟ್ ನಾವು ಕೊಡ್ತೇವೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ರು. ಈ ಮಧ್ಯದಲ್ಲಿ ಕೃಷ್ಣ ಅಕ್ರೂರನ ಮೂಲಕ ಪಾಂಡವರಿಗೆ ಒಂದು ಸಂದೇಶ ಕಳಿಸ್ತಾನೆ. ಯಾವ ಕಾರಣಕ್ಕೂ ನೀವು ಪಾಂಡವರನ್ನ ದೂರ ಇಡುವ ಹಾಗಿಲ್ಲ, 5 ಮಕ್ಕಳನ್ನ. ಯಾಕಂದ್ರೆ ಪಾಂಡವನ ಮಕ್ಕಳೇ, ನೀವು ಅದರಲ್ಲಿ ಸಂದೇಹ ವ್ಯಕ್ತಪಡಿಸ್ತೀರಿ ಅಂತ ಗೊತ್ತಿದೆ ಅಂತ ಧೃತರಾಷ್ಟ್ರನಿಗೆ ಕೃಷ್ಣ ಅಕ್ರೂರನ ಮೂಲಕ ಹೇಳಿ ಕಳಿಸ್ತಾನೆ. ಅಕ್ರೂರ ಹೇಳಿ ಬಂದ್ಮೇಲೆ ಧೃತರಾಷ್ಟ್ರ ಕನ್ವಿನ್ಸ್ ಆಗುತ್ತೆ, ಇಲ್ಲ ಅವರು ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಅದರಿಂದಾಗಿ ಇದು ವ್ಯವಸ್ಥಿತವಾಗಿ ಮುನ್ನಡಿಲೇಬೇಕು ಅಂತ. ಈ ಭಗನೇತ್ರಹಾರ ಅಂದ್ರೆ ಏನು? ಹಿಂದೆ ದಕ್ಷ ಪ್ರಜಾಪತಿಯ ಯಾಗ ಆಗೋಕ್ಕಿಂತ ಮುಂಚೆ ಎಲ್ಲರೂ ಶಿವನಿಗೆ ಶಾಪ ಕೊಟ್ಟಾಗ ದಕ್ಷನ ಕಡೆಯಿಂದ ಈ ಭೃಗು ಅಂದ್ರೆ ಈ ಭಗ ಅವನು ಕಣ್ಣು ಮಿಟುಕಿಸಿ ತಮಾಷೆ ಮಾಡಿರ್ತಾನೆ. ಹೆಂಗೆ ನಮ್ಮದು ನಮ್ ಕಡೆ ಸ್ಟ್ರಾಂಗ್ ಹೆಂಗಿದೀವಿ, ಸರ್ರಿ ಬೈತಾರೆ, ಇವ್ರು ಅವ್ರಿಗೆ ಬೈತಾರೆ, ಅವ್ರು ಇವ್ರಿಗೆ ಬೈತಾರೆ, ಎಲ್ಲ ಆಗುತ್ತೆ. ಆದ್ರೆ ಬೈದದ್ರಲ್ಲಿ ಒಂದು ಹೆಮ್ಮೆ ಪಡುವಂತಹ ಒಂದು ಕೆಟ್ಟ ಸ್ವಭಾವ ಇತ್ತಲ್ಲ, ಅದು ಭಗನ ವಿಷಯದಲ್ಲಿ ಮುಂದೆ ವೀರಭದ್ರನಾಗಿ ಅಂದ್ರೆ ಆ ಸತಿ ತನ್ನ ದೇಹವನ್ನು ತ್ಯಾಗ ಮಾಡಿದಾಗ ರುದ್ರದೇವರು ಜಟೆ ಬಡಿದು ಆ ವೀರಭದ್ರ ಬಂದು ಇಡೀ ಸಭೆಯಲ್ಲಿದ್ದ ಎಲ್ಲರನ್ನು ಚೆಂಡಾಡುತ್ತೆ ಶಕ್ತಿ. ಕೊನೆಗೆ ಒಂದು ತಲೆಯನ್ನು ಕೂಡ ಪೂರ್ಣಾಹುತಿ ಮಾಡಿ ಯಜ್ಞ ಮುಗಿಯಿತು ಅಂತ ಹೇಳ್ತಾರೆ. ಇಲ್ಲ ಹಾಗೆ ಮಾಡ್ಲಿಕ್ಕೆ ಆಗುದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕಾದ್ ಬೇರೆ. ಆದ್ರೆ ಇಲ್ಲಿ ಆ ವೀರಭದ್ರ ಅದು ರುದ್ರನದ್ದೇ